ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಮನೋಜ್ ಅಂತ. ಸೊ ನನಗೆ 8+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಡೆವಾಪ್ಸ್. ಸೊ ನನಗೆ ಪರ್ಸ್ನಲ್ ಆಗಿ ಆ್ಯಂಡ್ ಆಲ್ಸೋ ಮೈಕ್ರೋ ಡಿಗ್ರಿ ಟೀಮ್ನವ್ರಿಗೆ ಬರುವಂತಹ ಒಂದು ಮೇನ್ ಕ್ವಶನ್ ಏನಪ್ಪ ಅಂದರೆ, ಡೆವಾಪ್ಸ್ನ ಗೋ ಟು ಟೆಕ್ನಾಲಜಿ ಅಂತ ಹೇಳ್ತೀರಾ, ಆದರೆ ಆ ಡೆವಾಪ್ಸ್ ಇಂಜಿನಿಯರ್ನ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಟೂಲ್ಸ್ ಯಾವ್ದು ಯೂಸ್ ಮಾಡ್ತಾನೆ, ಆ್ಯಂಡ್ ಇಶ್ಯೂಸ್ಗಳು ಬಂದಾಗ ಯಾವ ರೀತಿ ಟ್ರಬಲ್ ಶೂಟ್ ಮಾಡ್ತಾರೆ, ಡೇ ಇನ್ ಡೇ ಔಟ್ ಯಾವ ಥರ ವರ್ಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಸೊ ಈ ಎಲ್ಲ ಕಾಮನ್ ಕ್ವಶನ್ಸ್, ಮೇನ್ ಕ್ವಶನ್ಸ್ನ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಿದ್ದೇನೆ. ಸೊ ಹಾಗಾಗಿ ನನ್ನ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿರೋ ಡೆವಾಪ್ಸ್ ಎವಲ್ಯೂಷನ್ಸ್ ಅಲ್ಲಿ ನಾನು ಯಾವ ಥರದ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಡೆವಾಪ್ಸ್ ಇಂಜಿನಿಯರ್ಗೆ ಬರುತ್ತೆ, ಟೂಲ್ಸ್ ಯಾವ್ಯಾವ್ದು ನಾವು ಯೂಸ್ ಮಾಡ್ತೀವಿ, ಅಂಡ್ ಆಲ್ಸೋ ಇಶ್ಯೂಸ್ ಬಂದಾಗ ಯಾವ ರೀತಿ ಟ್ರಬಲ್ ಶೂಟ್ ಮಾಡ್ತೀವಿ, ಮಾನಿಟರಿಂಗ್ ಮಾಡ್ತೀವಿ ಅನ್ನೋದನ್ನ ನಾನು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ದ್ಯಾಟ್ ಯು ಕ್ಯಾನ್ ಪ್ರಿಪೇರ್ ಫಾರ್ ಯುವರ್ ಇಂಟರ್ವ್ಯೂ ಆ್ಯಂಡ್ ಯು ಕ್ಯಾನ್ ಬಿ ರೆಡಿ ಫಾರ್ ಯುವರ್ ಕಾರ್ಪೊರೇಟ್ ಲೈಫ್. ಓಕೆ, ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಸೊ ನಾರ್ಮಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಅಂದರೆ ಲೈಕ್ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ನನಗೆ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಇದು ಮೊದಲನೇದಾಗಿ ನನಗೆ ಏನು ಅಂತ ಹೇಳಿದ್ರೆ, ಒಂದು ಈ ರಿಯಲ್ ಟಾಸ್ಕ್ ಹೇಗಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಹೇಗಿರುತ್ತೆ. ಸೆಕೆಂಡ್ ಥಿಂಗ್ ಏನು, ಕಾಮನ್ ಟೂಲ್ಸ್ ಯೂಸ್ಡ್. ಮೂರನೇದೇನು ಅಂತ ಹೇಳಿದ್ರೆ, ಈಗ ಅದನ್ನು ಬಿಲ್ಡ್ ಮಾಡಿ ಮ್ಯಾನೇಜ್ಮೆಂಟ್ ಮಾಡೋದು. ಆ್ಯಂಡ್ ನಾಲ್ಕನೇದು ಬಂದು ರಿಯಲ್ ಕೇಸ್ ಪ್ರಾಬ್ಲಮ್ ಹೇಗಿರುತ್ತೆ ಆ್ಯಂಡ್ ಸಾಲ್ವ್ ಮಾಡೋದು ಹೇಗೆ ಅಂತ. ನೋಡಿ, ಸಿಂಪಲ್, ನಾನು ನಿಮಗೊಂದು ಲೈಕ್ ಅಪ್ಲಿಕೇಶನ್ ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ಅಪ್ಲಿಕೇಶನ್, ಆ್ಯಂಡ್ ಈ ಅಪ್ಲಿಕೇಶನ್ಸಲ್ಲಿ ದಿಸ್ ಇಸ್ ಮೈ ಹೋಮ್ ಪೇಜ್, ಆ್ಯಂಡ್ ಇಲ್ಲಿ ಲಾಗಿನ್ ಆಗ್ಬೋದು ನೀವು ಹೇಗೆ ಬೇಕೋ ಹಾಗೆ. IT ಫ್ಯಾಕ್ಸ್ ಆಗುತ್ತೆ, ಜಾಬ್ ಪೋಸ್ಟಿಂಗ್ ಎಲ್ಲ ಇಲ್ಲಿರುತ್ತೆ, ಹೋಮ್ ಪೇಜ್ ಅನ್ನೋದು ಇಲ್ಲಿರುತ್ತೆ. ಓಕೆ, ಆ್ಯಂಡ್ ಯು ಕ್ಯಾನ್ ಸರ್ಚ್ ವಾಟ್ ಎವರ್ ಯು ವಾಂಟ್. ಆ್ಯಂಡ್ ಫ್ಯಾಕ್ಟ್ಸ್ ಅಂತ ಬಂದಾಗ ಕ್ವಿಕ್ ಫ್ಯಾಕ್ಟ್ಸ್ ಹೇಗಿರುತ್ತೆ, ಆ್ಯಂಡ್ ಗಿಟಾಪ್ಸ್ ಮೆಥಡಾಲಜೀಸ್ ಹೇಗಿರುತ್ತೆ, ಆ್ಯಂಡ್ MCP ಸರ್ವರ್ಸ್ ಅಂದರೆ ಏನು, ಈ ಥರ. ಆ್ಯಂಡ್ ಇಲ್ಲಿ ಆ ಡೇಟಾಬೇಸಲ್ಲಿ ಯಾರ್ಯಾರು ಪೋಸ್ಟ್ ಮಾಡಿರ್ತಾರಲ್ಲ ಅವರು ಎಲ್ಲದ್ರದ್ದು ಕೂಡ, ಲೈಕ್ ಲೆಟ್ಸ್ ಇಲ್ಲಿ ಮೈಕ್ರೋ ಡಿಗ್ರಿ ಪೋಸ್ಟ್ ಮಾಡಿದೆ, ಲೈಕ್ ಸಿಮಿಲರ್ಲಿ ಇಲ್ಲಿ ಸಮಥಿಂಗ್ ಪೋಸ್ಟ್ ಮಾಡಿದೆ, ಈ ಥರ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಪೋಸ್ಟ್ ಇಟ್ ಅಂತ. ಸೊ ಲೆಟ್ಸ್ ನಾನೇನು ಮಾಡೋಣ, ಲೆಟ್ಸ್ ಗೋ ಲಾಗಿನ್ ಹಿಯರ್. ಓಕೆ, ನೋಡಿ ಲಾಗಿನ್ ಆದೆ ನಾನು. ಓಕೆ, ಇಲ್ಲ ಅಂತಲೇ ನೀವಾದರೆ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಿ ನಾನು ಏನು ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು, ಸೊ ವಿ ಆರ್ ಟಾಕಿಂಗ್ ಅಬೌಟ್ ಪೋಸ್ಟ್ ಟೈಟಲ್ ಏನಂತಂದರೆ ರೆಸ್ಪಾನ್ಸಿಬಿಲಿಟೀಸ್. ಓಕೆ, ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಕ್ಯಾಟಗರಿ ಬಂದಾಗ ಡೆವಾಪ್ಸ್. ಆ್ಯಂಡ್ ಇಲ್ಲಿ ಕಂಟೆಂಟ್ ಅಂತ ಬಂದರೆ ಲೆಟ್ಸ್ ಇಲ್ಲಿ ನಾನು 4 ರಿಯಲ್ ವರ್ಲ್ಡ್ ಕೇಸಸ್ ಅಂತ ಹಾಕ್ತೀನಿ. 4 ರಿಯಲ್ ವರ್ಲ್ಡ್ ಕೇಸಸ್ ಅಂತ ಹಾಕ್ತೀನಿ. ಆ್ಯಂಡ್ ಲೆಟ್ಸ್ ಐ ವಿಲ್ ಪಬ್ಲಿಷ್ ದ ಪೋಸ್ಟ್. ಆ್ಯಂಡ್ ವಾಟ್ ಎವರ್ ನಾನು ಪೋಸ್ಟ್ ಪಬ್ಲಿಷ್ ಮಾಡಿದ್ದೀನಿ ಅದನ್ನೆಲ್ಲ ಐ ಕ್ಯಾನ್ ಡಿಲೀಟ್ ಇಟ್ ಇಲ್ಲಿ. ಓಕೆ, ಸೊ ಲೆಟ್ಸ್ ಐ ವಿಲ್ ಗೋ ಲಾಗಿನ್ ಒನ್ ಮೋರ್ ಟೈಮ್. ಸಮ್ ಬಗ್ ಇದೆ ಅದರಲ್ಲಿ, ಸೊ ಹಾಗಾಗಿ ಲೆಟ್ಸ್ ಗೋ ಇಲ್ಲಿ. ಓಕೆ, ಇದೆಲ್ಲ ಯಾವುದ್ರ ಮೇಲೆ ಆಗ್ತದೆ, ಇದು ನನ್ನ ಲೋಡ್ ಬ್ಯಾಲೆನ್ಸರ್ ಮೇಲೆ ಹಾಕ್ತಾ ಇದೆ. ಓಕೆನಾ, ನಾರ್ಮಲ್ ಆಗಿ ಇದೇನಾದ್ರು ರೋಡ್ 53 ಅಲ್ಲಿ ಹಾಕಿದ್ರೆ ನಾವು ರೋಡ್ 53 ನೋಡಿ, ಈಗ ಡೆವಾಪ್ಸ್ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಕ್ಯಾನ್ ಟೇಕ್ ಅಪ್ ಜಾಬ್, ಈ ಥರ. ಐ ಕ್ಯಾನ್ ಡಿಲೀಟ್ ಮೈ ಪೋಸ್ಟ್ ಆಸ್ ವೆಲ್. ಇಲ್ಲಿ ಹೋಗ್ಬಿಟ್ಟು ಈ ಥರ ಡಿಲೀಟ್ ಮಾಡಿದ್ರೆ ಡಿಲೀಟ್ ಕೂಡ ಆಗುತ್ತೆ ಪೋಸ್ಟ್. ಇಲ್ಲಿಗೆ ಬಂದರೆ ಇಲ್ಲಿ ಇದು ಮಾಡಿ, ಇಲ್ಲೆಲ್ಲ ಕ್ಯಾನ್ ಟೇಕ್ ಜಾಬ್, ಡೆವಾಪ್ಸ್ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಈ ಥರ. ಸೊ ಇದು ಜಸ್ಟ್ ಒಂದು ಅಪ್ಲಿಕೇಶನ್ ಮಾತಾಡ್ತಿರೋದು, ಅರ್ಥ ಆಯ್ತಾ? ಈಗ ಈ ಅಪ್ಲಿಕೇಶನ್ ಹೇಗೆ ಈ ಎನ್ವೈರ್ಮೆಂಟಿಗೆ ಬಂತು, ಇದನ್ನು ಹೇಗೆ ಡಿಪ್ಲಾಯ್ ಮಾಡಿದೆ ಅನ್ನೋದೇ ರಿಯಲ್ ಕೇಸ್ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಅಂದರೆ ಈ ಅಪ್ಲಿಕೇಶನ್ ಹೇಗೆ ತೊಗೊಂಬಂದೆ. ಸೊ ಈ ಅಪ್ಲಿಕೇಶನ್ ಬಿಲ್ಡ್ ಮಾಡಲಿಕ್ಕೆ ಅಂತಲೇ ಒಂದು ಆರ್ಕಿಟೆಕ್ಚರ್ ಬಿಲ್ಡ್ ಮಾಡ್ತೀವಿ. ಓಕೆ, ಡೆವಾಪ್ಸ್ನ ರೆಸ್ಪಾನ್ಸಿಬಿಲಿಟೀಸ್ ನಾನು ಮಾತಾಡ್ತಿರೋದು. ಏನೇನೆಲ್ಲ ಆಟೋಮೇಟ್ ಮಾಡ್ತಾರೆ ಡೆವಾಪ್ಸ್ ಇಂಜಿನಿಯರ್ಸ್, ಆಟೋಮೇಟ್ಸ್ ದ ಥಿಂಗ್ಸ್ ಹೇಗೆ. ಆ್ಯಂಡ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ನ ಮೇಂಟೈನ್ ಮಾಡ್ತಾರೆ, ಕಂಟೈನರೈಸೇಷನ್ ಮಾಡ್ತಾರೆ, ಕುಬರ್ನೆಟಿಸ್ ಕ್ಲಸ್ಟರ್ನ ಮ್ಯಾನೇಜ್ ಮಾಡ್ತಾರೆ, ಆ್ಯಂಡ್ ವಾಟ್ ಎಲ್ಸ್ ಮಾನಿಟರಿಂಗ್ ಮಾಡ್ತಾರೆ, ಕ್ಲೌಡ್ ಆಪ್ಟಿಮೈಸೇಷನ್ ಅನ್ನೋದು ಮಾಡ್ತಾರೆ, ಟ್ರಬಲ್ ಶೂಟಿಂಗ್ ಮಾಡ್ತಾರೆ. ಈ ಥರದನ್ನೆಲ್ಲ ಕೂಡ ನಾವು ಲೈಕ್ ಇಲ್ಲಿ ನಾವು ನೋಡುವಂಥದ್ದು. ಸೊ ಹಾಗಾದರೆ ಒನ್ ಬೈ ಒನ್ ಹೇಗಿರುತ್ತೆ ಅನ್ನೋದು ನೋಡೋದಾದರೆ, ನೋಡಿ, ಫಸ್ಟ್ ಥಿಂಗ್ ಆರ್ಕಿಟೆಕ್ಚರ್ ತೋರಿಸ್ತೇನೆ ನಿಮಗೆ, ದೆನ್ ಐ ವಿಲ್ ಗೋ ಫಾರ್ ಎಕ್ಸ್ಪ್ಲೈನಿಂಗ್ ಥಿಂಗ್ಸ್. ನೋಡಿ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಈಗ ಫಸ್ಟ್ ಆಫ್ ಆಲ್ ಆ್ಯಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಗಿ ನಮ್ಗೆ ಏನೇನು ಟೂಲ್ಸ್ಗಳು ಬೇಕು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಾನು ಏನೇನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ. ಫಸ್ಟ್ ಥಿಂಗ್, ನಾವು ಮೇಯ್ನ್ ಡೆವಾಪ್ಸ್ ಅಂತ ಬಂದಾಗ ನನಗೆ ಏನೇನು ಟೂಲ್ಸ್ಗಳು ತುಂಬ ಅವಶ್ಯಕತೆ ಅಂತ ಬಂದರೆ, ಒಂದು ಯಾವುದಾದ್ರೂ ಒಂದು ಕ್ಲೌಡ್, ಐದರ್ AWS ಆರ್ ಅಜ್ಯೂರ್, ಓಕೆ, ಆರ್ ಎನಿ GCP ಆರ್ ಎನಿ ಕ್ಲೌಡ್ ಇಸ್ ಫೈನ್. ಈಗ ಲೆಟ್ಸೆ ನಾನು ಮೋಸ್ಟ್ ಪ್ರಿಫರ್ಡ್ ಲೈಕ್ ಅಥವಾ ರೆಕಮೆಂಡೆಡ್ ಏನಂದರೆ AWS ಅಂತ ಹೇಳ್ತೀನಿ. ಸೊ ಹಾಗಾದರೆ ಈ AWS ಅಲ್ಲಿ ಏನೇನು ಕಲಿಬೇಕು, ಇಂಪಾರ್ಟೆಂಟಾಗಿ ನಮಗೆ ಬೇಕಾಗಿರೋದು EC2 ಆ್ಯಂಡ್ VPCs ಆ್ಯಂಡ್ ಆಲ್ಸೋ RDS. ಇಲ್ಲಿ
ಇ ಕೆ ಎಸ್ ಕ್ಲಸ್ಟರ್ ಹೇಗೆ ಬಿಲ್ಡ್ ಮಾಡ್ತೀವಿ, ಆ್ಯಂಡ್ ವಾಟ್ ಎಲ್ಸ್ ಲೈಕ್ S3 ಆ್ಯಂಡ್ IAM. ಇದು ಮೇಜರ್ ಫೋಕಸ್ಡ್ ಏರಿಯಾ ಇನ್ AWS. ಈ AWS ಅನ್ನೋ ಒಂದು ಕ್ಲೌಡಲ್ಲಿ ಈ ಟೂಲ್ಸ್ ಅಥವಾ ಈ ರಿಸೋರ್ಸಸ್ಗಳನ್ನ ಕಲಿಬೇಕಾಗತ್ತೆ, ಅಥವಾ ಈ ಸರ್ವೀಸಸ್ನ ನಾವು ಕಲಿಬೇಕಾಗತ್ತೆ. ಓಕೆ, ಈ ಸರ್ವೀಸಸ್. ಆ್ಯಂಡ್ ಸೆಕೆಂಡ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ ಡೆವಾಪ್ಸ್ ಟೂಲ್ಸ್ಗೆ ಬರಬೇಕು. ಈ ಡೆವಾಪ್ಸ್ ಟೂಲ್ಸಲ್ಲಿ ಈ ಡೆವಾಪ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನಮಗೆ ಇನ್ ಆ್ಯಂಡ್ ಔಟ್ ಲೈನೆಕ್ಸ್ ಗೊತ್ತಿರಬೇಕು. ಓಕೆ, ಲೈನೆಕ್ಸ್ ಇಸ್ ಇಂಪಾರ್ಟೆಂಟ್. ಲೈನೆಕ್ಸ್ ಆದಮೇಲೆ ಯಾವುದಾದ್ರೂ ಒಂದು ಸ್ಕ್ರಿಪ್ಟಿಂಗ್, ಶೆಲ್ ಸ್ಕ್ರಿಪ್ಟಿಂಗ್ ಆರ್ ಪೈಥನ್ ಸ್ಕ್ರಿಪ್ಟಿಂಗ್. ಓಕೆ, ಎನಿಥಿಂಗ್ ಇಸ್ ಫೈನ್. ಶೆಲ್ ಸ್ಕ್ರಿಪ್ಟಿಂಗ್ ಆದ್ರೂ ಕಲ್ತ್ಕೊಳ್ಳಿ, ಪೈಥನ್ ಆದ್ರೂ ಕಲ್ತ್ಕೊಳ್ಳಿ, ಇಟ್ಸ್ ಯುವರ್ ವಿಶ್. ಬಟ್ ಶೆಲ್ ಸ್ಕ್ರಿಪ್ಟಿಂಗ್ ನೀವು ಸಿನ್ಸ್ ಲೈನೆಕ್ಸ್ ಆಲ್ರೆಡಿ ಕಲ್ತಿರೋದ್ರಿಂದ ಶೆಲ್ ಸ್ಕ್ರಿಪ್ಟಿಂಗ್ ಇಸ್ ಗುಡ್. ಆ್ಯಂಡ್ ಅದು ಆದಮೇಲೆ ಶೆಲ್ ಸ್ಕ್ರಿಪ್ಟಿಂಗ್ ಆಯಿತಾ, ಸೊ ದೆನ್ ವಾಟ್ ಐಲ್ ಯೂಸ್ ಗಿಟ್, ಆಮೇಲೆ ಜೆಂಕಿನ್ಸ್. ಓಕೆ, ಹಾಗೇನೆ ಡಾಕರ್ ಇರುತ್ತೆ. ಓಕೆ, ಹಾಗೇನೆ ಟೆರಾಫಾರ್ಮ್ ಇರುತ್ತೆ. ಓಕೆ, ಹಾಗೆ ಜೆಂಕಿನ್ಸ್, ಸಾರಿ ನಾಟ್ ಜೆಂಕಿನ್ಸ್. ಸೊ ಲೆಟ್ ಮೀ ರೇಸ್ ದಿಸ್ ಗೈ. ಸೊ ಟೆರಾಫಾರ್ಮ್ ಆದಮೇಲೆ ದೆನ್ ಕ್ಯೂಬರ್ನೆಟಿಸ್. ಓಕೆ, ಕ್ಯೂಬರ್ನೆಟಿಸ್ ಆದಮೇಲೆ ನಮಗೆ ಲೈಕ್ ಮಾನಿಟರಿಂಗ್ ಟೂಲ್ಸ್ ಬರ್ತವೆ. ಈ ಮಾನಿಟರಿಂಗ್ ನೋಡಿಕೊಂಡ್ರೆ ಇಷ್ಟು ಸಾಕು. ಅದೇ ರೀತಿ ಆನ್ಸಿಬಲ್ ಅಂತಲೂ ಇರುತ್ತೆ. ಸದ್ಯಕ್ಕೆ ನಾನು ಇಲ್ಲಿ ಆನ್ಸಿಬಲ್ನ ಇಂಪ್ಲಿಮೆಂಟ್ ಮಾಡಿಲ್ಲ, ಬಟ್ ರೆಸ್ಟ್ ಎವ್ರಿಥಿಂಗ್ ಐ ಹ್ಯಾವ್ ಇಂಪ್ಲಿಮೆಂಟೆಡ್. ನೋಡಿ, ಒಂದು ಪ್ರಾಜೆಕ್ಟ್ ಅಂತ ಬಂದಾಗ, ಒಂದು ಆರ್ಗನೈಸೇಷನ್ ಅಂತ ಬಂದಾಗ ನಮಗೆ ಏನೇನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ಟೂಲ್ಸ್ಗಳು ಲೈಕ್ ರಿಯಲಿ ಇಂಪಾರ್ಟೆಂಟ್. ಹಾಗಾದರೆ ಈ ಟೂಲ್ಸ್ನ ಬಿಲ್ಡ್ ಮಾಡಿ ನಾನೊಂದು ಅಪ್ಲಿಕೇಶನ್ನ ಹೋಸ್ಟ್ ಮಾಡಿದ್ದೀನಿ. ಆ ಅಪ್ಲಿಕೇಶನ್ನೇ ನೀವು ನೋಡ್ತಿರೋಂತಹ ಈ IT ಕನ್ನಡಿಗರು ಅಪ್ಲಿಕೇಶನ್. ಈವನ್ ಇಫ್ ಯು ಕ್ಯಾನ್ ಕ್ಲಿಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫ್ರಮ್ ಸ್ಕ್ರ್ಯಾಚ್ ಒಂದು ಕೋಡಿಂದ ಲೈಕ್ ಕೋಡ್ ಬರೆದು ಡಾಕರೈಸ್ ಮಾಡಿ ಲೈಕ್ ಒಂದು ಎಂಟೈರ್ ಡೆವಾಪ್ಸ್ ವರ್ಕ್ ಕಲ್ಚರ್ ಹೇಗಿರುತ್ತೆ ಅಂತ ಐ ಶೋನ್. ಓಕೆ, ನೀವು ಈ ಚಾನಲಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಬೋದು. ಸೊ ಹಾಗೇನೆ ಇಲ್ಲಿ ಲೆಟ್ಸೆ ನಾನು ಇದಾಯ್ತಲ್ವಾ, ಫಸ್ಟ್ ಈಗ ನಾನು ಆರ್ಕಿಟೆಕ್ಚರ್ ತೋರಿಸ್ತೀನಿ. ಈಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 2 ಥಿಂಗ್ಸ್. ಒಬ್ಬ ಡೆವಾಪ್ಸ್ ಇಂಜಿನಿಯರ್ ಆಗಿ ನಾನೊಂದು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನನ್ನ ಒಂದು ಅಪ್ಲಿಕೇಶನ್ನ ನಾನು ಹೋಸ್ಟ್ ಮಾಡಬೇಕು ಅಂತಂದರೆ ನನಗೊಂದು ಕ್ಲಸ್ಟರ್ ಬೇಕು. ಆ ಕ್ಲಸ್ಟರ್ ಹೇಗೆ ಕ್ರಿಯೇಟ್ ಮಾಡ್ತೀನಿ, ಅದನ್ನು ಕೂಡ IAC ಅಂದರೆ ಆಟೋಮೇಷನ್ ಮಾಡ್ತೀನಿ. ಆ ಆಟೋಮೇಷನ್ ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಡೆವಾಪ್ಸ್ ಇಂಜಿನಿಯರ್ ಇರ್ತಾನೆ. ಈ ಡೆವಾಪ್ಸ್ ಇಂಜಿನಿಯರ್ ಏನು ಮಾಡ್ತಾನೆ, ಈ ಗಿಟ್ಟಬ್ ಇದೆಯಲ್ಲ, ಈ ಗಿಟ್ಟಬ್ಗೆ ತನ್ನ ಎಲ್ಲ ಟೆರಾಫಾರ್ಮ್ ಫೈಲ್ಸ್ನ ಅಪ್ಡೇಟ್ ಮಾಡ್ತಾನೆ. ಮಾಡಿದ ನಂತರ ಇಲ್ಲಿ ಏನಾಗುತ್ತೆ, ಜೆಂಕಿನ್ಸ್ ಏನು ಮಾಡುತ್ತೆ, ಆಟೋಮೆಟಿಕಲಿ ಇಟ್ ವಿಲ್ ಟ್ರಿಗರ್ ಅ ಟೆರಾಫಾರ್ಮ್ ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟ್ ಏನು ಮಾಡುತ್ತೆ, AWSಗೆ ಹೋಗಿ ಈ EKS ಕ್ಲಸ್ಟರ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಈ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಇದೆಯಲ್ಲ, ಸೊ ಇಲ್ಲಿ ರೋಲ್ಸ್ ಆಫ್ ಡೆವಾಪ್ಸ್ ಇಂಜಿನಿಯರ್ ಅಂತ ಬಂದಾಗ ಈ ರೋಲ್ಸ್ ಆಫ್ ಡೆವಾಪ್ಸ್ ಇಂಜಿನಿಯರಲ್ಲಿ ಮೊದಲನೇದಾಗಿ ಏನು ಹೇಳ್ತೀನಿ, ಇನ್ಫ್ರಾಸ್ಟ್ರಕ್ಚರ್ ಮೇಂಟೆನೆನ್ಸ್. ಓಕೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಮೇಂಟೆನೆನ್ಸ್ ಅದನ್ನ ಬರೀತೀನಿ, ಆಮೇಲೆ ಅಂತ ತೋರಿಸ್ತೀನಿ ನಿಮಗೆ, ಆಯಿತಾ. ಇನ್ಫ್ರಾಸ್ಟ್ರಕ್ಚರ್ ಮೇಂಟೆನೆನ್ಸ್. ಈಗ ಈ ಇನ್ಫ್ರಾಸ್ಟ್ರಕ್ಚರ್ ಮೇಂಟೆನೆನ್ಸಲ್ಲಿ ಏನೇನೆಲ್ಲ ಕಲಿಬೇಕು ನಾವು, ಗಿಟ್ ಕಲಿಬೇಕು, ಜೆಂಕಿನ್ಸ್, ಟೆರಾಫಾರ್ಮ್ ಕಲಿಬೇಕು, AWS ಈ ಟೂಲ್ನ ಕೂಡ ಕಲಿಬೇಕು, ಅಂದರೆ ಈ ಸರ್ವಿಸ್ನ ಕೂಡ ಕಲಿಬೇಕು. ಆ್ಯಂಡ್ ಇಲ್ಲಿ ಟೆರಾಫಾರ್ಮ್ ಫೈಲ್ಸ್ ಹೇಗೆ ಬರದೆ, ಜೆಂಕಿನ್ಸ್ ಫೈಲ್ ಹೇಗೆ ಬರದೆ, ಆ್ಯಂಡ್ ಹೇಗೆ ಇದನ್ನು ಕನೆಕ್ಟಿವಿಟಿ ಮಾಡ್ತೀನಿ ಇನ್ ಕೇಸ್ ಫೇಲ್ ಆಯಿತು. ಆ್ಯಂಡ್ ಇಲ್ಲಿ ಟೆರಾಫಾರ್ಮಲ್ಲಿ ಏನಾಗುತ್ತೆ ಅಂತಂದರೆ ಸ್ಟೇಟ್ ಫೈಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಆಯಿತಾ. ಈ ಸ್ಟೇಟ್ ಫೈಲ್ನ ನಾವು ಬ್ಯಾಕಪ್ ಮಾಡಬೇಕು. ಇದನ್ನು ಹೆಂಗೆ ಬ್ಯಾಕಪ್ ಮಾಡೋದು, ಅಥವಾ ಇದು ಎನ್ವಾಮೆಂಟ್ ಅಂದರೆ ಈಗ ಲೆಟ್ಸೆ ನಾನು ಪ್ರಾಡ್ಗೆ ಡಿಪ್ಲಾಯ್ ಮಾಡಬೇಕು, ಲೈಕ್ ಡೆವಲಪ್ಮೆಂಟ್ ಎನ್ವಾಮೆಂಟ್ಗೆ ಡಿಪ್ಲಾಯ್ ಮಾಡಬೇಕು, ಅಥವಾ ಲೈಕ್ ಪ್ರೀ ಪ್ರಾಡಗೆ ಡಿಪ್ಲಾಯ್ ಮಾಡಬೇಕು. ಹಾಗಿದ್ದಾಗ ಈ ಟೆರಾಫಾರ್ಮಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀರಾ, ಹೇಗೆ ಯು ವಿಲ್ ಟೆಲ್ ದಟ್ ಟೆರಾಫಾರ್ಮ್ ಟು ಡಿಪ್ಲಾಯ್ ಓನ್ಲಿ ಟು ಅ ಪ್ರೊಡಕ್ಷನ್ ಎನ್ವಾಮೆಂಟ್, ಅಥವಾ ಪ್ರೊಡಕ್ಷನ್ ಆಗೇ ಕ್ರಿಯೇಟ್ ಮಾಡಿ ಅಂತ ಹೇಗೆ ಹೇಳೋದು. ಸೊ ಈ ಥರದ್ದನ್ನೆಲ್ಲ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಿದ್ದಾಗ ನಾನು ಇನ್ಫ್ರಾಸ್ಟ್ರಕ್ಚರ್ ಅಂತಲೇ ಮಾತಾಡ್ಬೇಕಾದ್ರೆ ಇಷ್ಟೊಂದೆಲ್ಲ ನಾನು ಟೂಲ್ಸ್ ಕಲ್ತಿದ್ದೀನಿ. ಓಕೆ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಈಗ ಈ ಪೈಪ್ಲೈನ್ ಬ್ರೇಕ್ ಆಯಿತು, ಲೆಟ್ಸೆ ನಾನು ಇದು ರಿಯಲ್ ಆಗಿ ಹೇಗಿರುತ್ತೆ ಅಂತಂದರೆ ರಿಯಲ್ ಆಗಿ ಈ ಥರ ಇರುತ್ತೆ ಪೈಪ್ಲೈನ್. ಓಕೆ, ನೋಡಿ ಇದು ರಿಯಲ್ ಪೈಪ್ಲೈನ್. ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಫಾರ್ ಸಮ್ ರೀಸನ್ ಈ ಬ್ಯಾಕಪ್ ಸ್ಟೇಜ್ ಅನ್ನೋದು ಫೇಲ್ ಆಯಿತು. ಬ್ಯಾಕಪ್ ಸ್ಟೇಜ್ ಏನಕ್ಕೆ ಫೇಲ್ ಆಯಿತು ಅಂತ ಹೇಳ್ತೀನಿ. ಬಟ್ ನಾರ್ಮಲಾಗಿ ಪೈಪ್ಲೈನ್ ಹೆಂಗಿರುತ್ತೆ, ಇದು ಜೆಂಕಿನ್ಸಲ್ಲಿ ರನ್ ಆಗೋಂತಹ ಪೈಪ್ಲೈನ್. ಓಕೆನಾ, ಈ ಜೆಂಕಿನ್ಸಲ್ಲಿ ರನ್ ಆಗ್ತಿದೆ, ಚೆಕ್ಔಟ್ ಆಯಿತು, ಪ್ಲ್ಯಾನ್ ಆಯಿತು, ಅಪ್ರೂವಲ್ ಕೂಡ ಆಯಿತು, ಮತ್ತು ಅಪ್ಲೈ ಡೆಸ್ಟ್ರಾಯ್ ಕೂಡ ಆಯಿತು. ಆದರೆ ಬ್ಯಾಕಪ್ ಸ್ಟೇಜ್ ಇದೆಯಲ್ಲ, ಬ್ಯಾಕಪ್ ಸ್ಟೇಜ್ ಅಂತ ಹೇಳಿದ್ರೆ ನಾನು ಇಲ್ಲಿ ಹೇಳಿದ್ನಲ್ಲ, ನನ್ನ ಹತ್ರ ಒಂದು ಟೆರಾಫಾರ್ಮ್ ಸ್ಟೇಟ್ ಫೈಲ್ ಇರುತ್ತೆ. ಆ ಸ್ಟೇಟ್ ಫೈಲ್ನ ನಾನು ಬ್ಯಾಕಪ್ ಮಾಡಬೇಕು. ಬ್ಯಾಕಪ್ ಅಂದರೆ ಬಿಕಾಸ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಿಲ್ಲ ಅಂತಂದರೆ ಡಿಲೀಟ್ ತುಂಬ ಡಿಫಿಕಲ್ಟ್ ಆಗುತ್ತೆ ನಮಗೆ.
ಸೊ ನಾನೇನು ಮಾಡ್ತೀನಿ, ಇಲ್ಲೇನು ಹೇಳ್ತಾ ಇದ್ದೀನಿ, ಇಫ್ ಯು ಸಿ ಮೈ ಎರರ್ ಅಲ್ಲ, ಸೊ ಇವೆಲ್ಲ ಸಕ್ಸಸ್ಫುಲಿ ಅಪ್ಲೈ ಆಗಿರೋವಂಥದ್ದು. ಈ ಎಂಟೈರ್ ಪೈಪ್ಲೈನ್ 11 ನಿಮಿಷ ತೊಗೊಂಡಿದೆ ನೋಡಿ. ಈ ಪೈಪ್ಲೈನ್ ಬಿಲ್ಡ್ ಆಗೋಕ್ಕೆ 11 ಮಿನಿಟ್ಸ್ ತೊಗೊಂಡಿದೆ, ಓಕೆನಾ? ಹಾಗೆಯೇ ಇಲ್ಲಿ ನೋಡಿದ್ರೆ ನಾನೇನು ಹೇಳ್ತಾ ಇದ್ದೀನಿ, ಈ ಪರ್ಟಿಕ್ಯುಲರ್ ಇದರಲ್ಲಿ ಈ ಒಂದು ಬಕೆಟ್ ನೇಮ್ ಏನಿದೆ, ಬಕೆಟ್ ನೇಮ್ ಕಾಪಿ ಮಾಡಬೇಕಾದ್ರೆ ಎರರ್ ಬಂದಿದೆ, ಆಕ್ಸೆಸ್ ಡಿನೈಡ್ ಬಂದಿದೆ, ಯಾಕಂದರೆ ಆ ಬಕೆಟ್ ಇಲ್ಲ ಅಲ್ಲಿ ಅಂತ. ಸೊ ಈಗ ನಾನು ಏನು ಮಾಡ್ತೀನಿ, ಈ ಬಕೆಟ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡೋಣ ಫಸ್ಟ್. ಓಕೆ, ಕಾಪಿ ಮಾಡ್ಕೊಳ್ಳಿ. ನೀವು ನಾರ್ಮಲ್ ಆಗಿ ಈ AWSಗೆ ಹೋದರೆ, ಓಕೆ, AWSಗೆ ಹೋದರೆ ಇಲ್ಲಿ S3 ಅಂತ ಒಂದು ಆಪ್ಷನ್ ಇರುತ್ತೆ, ಆಯಿತಾ? S3 ಬಕೆಟ್ಸಲ್ಲಿ. ಸೊ ಇಲ್ಲಿ ಲೆಟ್ ಮಿ ಸಿ ಆ ಬಕೆಟ್ ಇದೆನಾ ಇಲ್ವಾ ಅಂತ ಈಗ ನೋಡೋಣ. ಲೆಟ್ಸೇ ಇಲ್ಲಿ ಯಾವುದೇ ಥರ ಬಕೆಟ್ ಇಲ್ಲ, ಐ ವಿಲ್ ಕ್ರಿಯೇಟ್ ಅ ಬಕೆಟ್. ಸೊ ಈ ಥರ ಬಕೆಟ್ ನೇಮ್ ಕೊಟ್ಬಿಟ್ಟು ಇಲ್ಲಿ ಬಕೆಟ್ ಕ್ರಿಯೇಟ್ ಮಾಡ್ತೀನಿ. ಸಿ ಐ ಆಮ್ ಲೈಕ್ ಫಿಕ್ಸಿಂಗ್ ದ ಪ್ರಾಬ್ಲಮ್, ಐ ಆಮ್ ಟ್ರೈಂಗ್ ಟು ಟ್ರಬಲ್ ಶೂಟ್ ದ ಇಶ್ಯೂಸ್ ಇಲ್ಲಿ, ಆಯಿತಾ? ಈಗ ಕ್ರಿಯೇಟ್ ಬಕೆಟ್ ಅಂತ ಕೊಟ್ಟರೆ ಈ ಬಕೆಟ್ ಆಲ್ರೆಡಿ ಇದೆ, ಯಾಕೆಂದರೆ ನಾನು ಇದನ್ನು ಆಲ್ರೆಡಿ ಇನ್ನೊಂದು ಅಕೌಂಟಲ್ಲಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, S3 ಬಕೆಟಲ್ಲಿ ನಾವೇನೇ ನೇಮ್ ಚೂಸ್ ಮಾಡಿದ್ರು ಕೂಡ ಅದು ಯೂನಿಕ್ ಆಗಿರಬೇಕು. ದಟ್ ಈಸ್ ಆರ್ ಫಸ್ಟ್ ಕೇಸ್. ಹಾಗಾದರೆ ನಾನು ಇಲ್ಲಿ ಏನು ಮಾಡ್ತೀನಿ, ಟೆರಾಫಾರ್ಮ್ TF ಫೈಲ್ ಅಂತಿದೆಯಲ್ಲ, ನಾನು ಇದನ್ನು ಸ್ಟೇಟ್ ಫೈಲ್ ಬ್ಯಾಕಪ್ ಅಂತ ಹಾಕ್ಕೊಂಡು ಐ ವಿಲ್ ಕ್ರಿಯೇಟ್ ಇಟ್. ಐ ಆಮ್ ಕ್ರಿಯೇಟಿಂಗ್ ಅ ನ್ಯೂ ಬಕೆಟ್, ಸಿಂಪಲ್, ಆಯಿತಾ? ಇದು ಸಿ ಆರ್ಗನೈಸೇಷನಲ್ಲಾದರೆ ಇಲ್ಲೆಲ್ಲ ನಾವು ಎನ್ಕ್ರಿಪ್ಷನ್ಸ್ ಹೇಗೆ ಮಾಡೋದು ಇದೆಲ್ಲ ಒಂಚೂರು ಲೈಕ್ ಅಡ್ವಾನ್ಸ್ಡಾಗಿ ಮಾಡ್ತೀವಿ. ಬಟ್ ಇಲ್ಲಿ ಡೆಮೋಗೆ ಅಂತ ನಾನು ಆಮ್ ಶೋಯಿಂಗ್ ಲೈಕ್ ದಿಸ್, ಆಯಿತಾ? ಇಲ್ಲಿ ಐ ಆಮ್ ಕ್ರಿಯೇಟಿಂಗ್ ಅ ಬಕೆಟ್. ಲೆಟ್ಸ್ ಸಿ ಕ್ರಿಯೇಟ್ ಆಗುತ್ತಾ ಅಂತ. ಸೊ ಕ್ರಿಯೇಟ್ ಆಯಿತು, ಸಿ ಕ್ರಿಯೇಟೆಡ್, ಬಕೆಟ್ ಕ್ರಿಯೇಟೆಡ್. ಈಗ ನಾನು ಈ ಬಕೆಟ್ಗೆ ಆ ಟೆರಾಫಾರ್ಮ್ ಸ್ಟೇಟ್ ಫೈಲ್ನ ನಾನು ಬಿಲ್ಡ್ ಮಾಡಬೇಕು. ಸೊ ಆ ಟೆರಾಫಾರ್ಮ್ ಸ್ಟೇಟ್ ಫೈಲ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಲೆಟ್ಸ್ ಐ ವಿಲ್ ಶೋ ಯು ದ್ಯಾಟ್ ಟೆರಾಫಾರ್ಮ್ ಫೈಲ್ ಆ್ಯಸ್ ವೆಲ್. ವಾರ್ಲಿಬ್ ಜೆಂಕಿನ್ಸಲ್ಲಿರುತ್ತೆ. ಆ್ಯಂಡ್ ಇಲ್ಲಿ ವರ್ಕ್ ಸ್ಪೇಸಸ್ಸಿಗೆ ಹೋದರೆ ಇಲ್ಲಿ ನನ್ನ ಇದು ಬಂದು ಇದು IAC ಕ್ಲಸ್ಟರ್ ಕ್ರಿಯೇಷನ್, ಆಯಿತಾ? ಇಲ್ಲಿಗೆ ಹೋಗ್ತೀನಿ. ಇಲ್ಲಿ ಈ ಕೇಸಿಗೆ ಹೋದರೆ, ಓಕೆ, ಇಲ್ಲಿ ನೋಡಿ ಈ ಕೇಸಲ್ಲಿ ಈ ಫೈಲ್ ಇದೆಯಲ್ಲ, ಈ ಫೈಲ್ನ ನಾನು ಬ್ಯಾಕಪ್ ಮಾಡ್ತಾ ಇರೋದು, ಅರ್ಥ ಆಯ್ತಾ? ಈ ಫೈಲ್ನ ನಾನೀಗ ಏನು ಮಾಡಬೇಕು, ಈ S3ಗೆ ಇಲ್ಲಿ ಅಪ್ಲೋಡ್ ಮಾಡಬೇಕು, ಆದರೆ ಆಟೋಮೆಟಿಕ್ಕಾಗಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಇದು ನನ್ನ ಕೋಡ್ ಬೇಸ್, ಓಕೆ, ಇದು ನನ್ನ ಕೋಡ್ ಬೇಸ್. ನಾನೇನು ಮಾಡ್ತೀನಿ, ಇಲ್ಲಿ ಕೋಡಲ್ಲಿ ನಾನು ಆ ಬಕೆಟ್ ನೇಮ್ನ ಚೇಂಜ್ ಮಾಡ್ತೀನಿ. ಏನಂತ ಬಕೆಟ್ ನೇಮು ಇದಲ್ವಾ, ಈ ಬಕೆಟ್ ನೇಮ್ನ ಕಾಪಿ ಮಾಡಿಕೊಂಡು ಐ ವಿಲ್ ಗೋ ಹಿಯರ್, ಐ ಆಮ್ ಅಪ್ಡೇಟಿಂಗ್. ನಾರ್ಮಲ್ ಆಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಓಕೆ ಒನ್ ಸೆಕ್, ಇದನ್ನು ಈ ಥರ ಕೊಡೋಣ. ಓಕೆ, ಬಕೆಟ್ ನೇಮ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಈ ಫೋಲ್ಡರ್ಸ್ ಎಲ್ಲ ತಾನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಯು ನೋ ನಾಟ್ ಟು ವರಿ. ಸೊ ಇದಾದಮೇಲೆ ಕಮಿಟ್ ಚೇಂಜಸ್. ಸಿ ಈ ಥರ ಡೈರೆಕ್ಟಾಗಿ ಮಾಡಲ್ಲ, ಇನ್ಸ್ಟೆಡ್ PR ಮಾಡ್ತೀವಿ. ಬಟ್ ಇಲ್ಲಿ ನಿಮಗೆ ಡೆಮೋಗೆ ಅಂತ PR ತೋರಿಸ್ತಿದ್ದೀನಿ. ಓಕೆ, ಕಮಿಟ್ ಚೇಂಜಸ್, ಆಯಿತಾ? ಕಮಿಟ್ ಮಾಡಿದ ಮೇಲೆ ನಾನೇನು ಮಾಡ್ತೀನಿ, ಅಲ್ಲಿ ಗೋ ಅಂಡ್ ಅಲ್ಲಿ ಟ್ರಿಗರ್ ದಿಸ್ ಪೈಪ್ಲೈನ್, ಆಯಿತಾ? ಲೆಟ್ಸ್ ಸಿ ಇದು ಫಿಕ್ಸ್ ಆಗುತ್ತೆ ಅಂತ ನೋಡಿ. ಅಪ್ಲೈ ಆರ್ ಡೆಸ್ಟ್ರಾ. ಟೆರಾಫಾರ್ಮ್ ನೀವು ಕಲ್ತಿದ್ರೆ ಟೆರಾಫಾರ್ಮಲ್ಲಿ 2 ಥರ ಸ್ಟೇಟ್ ಇರುತ್ತೆ, ಒಂದು ಅಪ್ಲೈ ಅಂತಿರುತ್ತೆ, ಒಂದು ಡೆಸ್ಟ್ರಾ ಅಂತಿರುತ್ತೆ. ಡೆಸ್ಟ್ರಾ ಅಂತ ಕೊಟ್ಟರೆ ನನ್ನ ಕಂಪ್ಲೀಟ್ ಆರ್ಕಿಟೆಕ್ಚರ್ ಏನು ನಾನು ಬಿಲ್ಡ್ ಮಾಡಿದ್ದೀನಿ, ಕ್ಲಸ್ಟರ್ ಏನು ಬಿಲ್ಡ್ ಮಾಡಿದ್ದೀನಿ, ನಾನು ಡಿಲೀಟ್ ಮಾಡ್ತೀವಿ. ಆದರೆ ಸಿನ್ಸ್ ಇಟ್ಸ್ ಅನ್ ಅಪ್ಲೈ, ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಲೈಕ್ ಬೇಸಿಕಲಿ ಐ ಆಮ್ ಕ್ರಿಯೇಟಿಂಗ್ ಅ ನ್ಯೂ ರಿಸೋರ್ಸ್. ಬಟ್ ಇಲ್ಲಿ ಏನಾಗುತ್ತೆ, ಆಲ್ರೆಡಿ ನನ್ನ ರಿಸೋರ್ಸ್ ಇರೋದ್ರಿಂದ, ಓಕೆ ರಿಫ್ರೆಶ್, ಓಕೆ ಕ್ರಿಯೇಟ್ ಆಯಿತು ಇಲ್ಲಿ. ಸೊ ಆಲ್ರೆಡಿ ರಿಸೋರ್ಸ್ ಇರೋದ್ರಿಂದ ಆ ಕ್ಲಸ್ಟರ್ನ ಕ್ರಿಯೇಟ್ ಮಾಡಲ್ಲ. ಯಾಕೆ ಅಂತಂದರೆ ಬಿಕಾಸ್ ಆಫ್ ದ ಟೆರಾಫಾರ್ಮ್ ಸ್ಟೇಟ್ ಫೈಲ್. ನೋಡಿ, ಮೊದಲನೇ ಪೈಪ್ಲೈನ್ ನಾನು ನಿಮ್ಗೆ ಇಲ್ಲಿ ಏನು ತೋರಿಸ್ದೆ, ಪೈಪ್ಲೈನ್ 1 ಟುಕ್ 11 ಮಿನಿಟ್ಸ್ ಟು ಕ್ರಿಯೇಟ್. ಈಗ ವಿತೌಟ್ ಆ ಟೆರಾಫಾರ್ಮ್ ಸ್ಟೇಟ್ ಫೈಲ್ ಏನಾದರೂ ಇಲ್ಲ ಅಂದಿದ್ದರೆ ಇದು ಇಟ್ ವಿಲ್ ಟೇಕ್ ಮೋರ್ ದೆನ್ ಇದು. ನೋಡಿ ಈಗ ಈ ಪ್ಲ್ಯಾನ್ ಆಯ್ತಲ್ಲ, ಅಪ್ರೂವಲ್, ಈಗ ಮತ್ತೊಮ್ಮೆ ಅಪ್ರೂವಲ್ ತೊಗೊಳ್ತಾ ಇದೆ. ಈ ಅಪ್ರೂವಲಲ್ಲಿ ನಾನು ಹೇಳ್ತೀನಿ ಐ ವಿಲ್ ಪ್ರೊಸೀಡ್ ಅಂತ ಪ್ರೊಸೀಡ್ ಮಾಡ್ತೀನಿ ಇಲ್ಲಿ. ಓಕೆ, ಪ್ರೊಸೀಡ್ ಆದಮೇಲೆ, ಓಕೆ ಒನ್ ಸೆಕೆಂಡ್, ಸಮ್ ಇಶ್ಯೂ, ಓಕೆ ಪ್ರೊಸೀಡ್ ಆಯಿತು. ನೋಡಿ ಬ್ಯಾಕಪ್ ಕೂಡ ಆಯಿತು. ನೋಡಿ ಈ ಪೈಪ್ಲೈನ್ ಎಷ್ಟು ನಿಮಿಷದಲ್ಲಿ ಆಯಿತು. ಫಸ್ಟ್ ಪೈಪ್ಲೈನ್ ಇಟ್ ಟುಕ್ 11 ಮಿನಿಟ್ಸ್, ಸೆಕೆಂಡ್ ಪೈಪ್ಲೈನ್ ಟುಕ್ 45 ಸೆಕೆಂಡ್ಸ್, ಆಯಿತಾ? ಸೊ ಈ ಥರ ವಿತೌಟ್ ದ ಟೆರಾಫಾರ್ಮ್ ಸ್ಟೇಟ್, ಈಗ ನಾನು ಏನಾದ್ರು ಡಿಲೀಟ್ ಆಯಿತು ಅಂತ ಇಟ್ಕೊಳ್ಳಿ ಲೋಕಲಲ್ಲಿ, ಯು ನೋ ನೀಡ್ ಟು ವರಿ, ಯು ಕ್ಯಾನ್ ಕಾಪಿ ದ ಟೆರಾಫಾರ್ಮ್ ಸ್ಟೇಟ್ ಫೈಲ್ ಆ್ಯಂಡ್ ಯು ಕ್ಯಾನ್ ಪುಟ್ ಇಟ್ ಹಿಯರ್. ಆಮೇಲೆ ರನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಇಲ್ಲ ಅಂದರೆ ಏನು ಮಾಡಬೇಕು, ಪ್ರತಿಯೊಂದು ಈಗ ನಾವು ಮ್ಯಾನ್ಯಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ ನಮ್ಮ ರಿಸೋರ್ಸಸ್ನೆಲ್ಲ. ಇವಾಗ ಆ ರಿಸೋರ್ಸ್ನೆಲ್ಲ ನಾವು ಇಂಪೋರ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ನಾವು ನಮ್ಮ ಟೆರಾಫಾರ್ಮ್ ಸ್ಟೇಟ್ ಫೈಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಕ್ರಿಯೇಟ್ ಮಾಡಿಕೊಂಡು ನಾನು ರಿವರ್ಸ್ ಇಂಜಿನಿಯರಿಂಗ್ ಮಾಡಬೇಕಿಲ್ಲಿ. ಸೊ ದಿಸ್ ಈಸ್ ಆಲ್ಸೋ ಕೈಂಡ್ ಆಫ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ರಿಯಲ್ ಟಾಸ್ಕ್, ಇವೆಲ್ಲ ಕೂಡ ಅಂಡರ್ ದಿಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ಹೀಗೆ
ನಾವು ವಿ ಫಿಕ್ಸ್ ದಿಸ್ ಪೈಪ್ಲೈನ್. ಓಕೆ, ಈ ಫಿಕ್ಸ್ ದಿಸ್ ಪೈಪ್ಲೈನ್. ದಿಸ್ ಇಸ್ ಒನ್ ಟೈಮ್. ಸೊ ಈಗ ನಾವೇನು ಮಾಡಿದ್ವಿ, ಇನ್ಫ್ರಾಸ್ಟ್ರಕ್ಚರ್ನ ಫಿಕ್ಸ್ ಮಾಡಿದ್ವಿ. ಹಾಗೆಯೇ ಕೋಡ್ ಅಂತ ಬಂದಾಗ ನೋಡಿ, ಇದು ಬಂದು ಈ ಅಪ್ಲಿಕೇಶನ್ ಇದೆಯಲ್ಲ, ಈ ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದೀನಲ್ಲ, ಈ ಅಪ್ಲಿಕೇಶನ್ನ ಒಂದು ಪೈಪ್ಲೈನ್, ಈ ಥರ ಒಂದು ಪೈಪ್ಲೈನ್ ಇರುತ್ತೆ. ಸೊ ನೀವು ಯಾವುದೇ ಟೈಮಲ್ಲಿ ಲೆಟ್ಸ್ ಎ ನಾರ್ಮಲ್ ಆಗಿ ಹೆಂಗಿರುತ್ತೆ ಆರ್ಕಿಟೆಕ್ಚರ್ ಅಂತಂದರೆ, ಲೈಕ್ ಸಿನ್ಸ್ ಡೆವಾಪ್ಸ್ ಇಸ್ ಲೈಕ್ ವೆರಿ ಕ್ರೂಷಿಯಲ್ ಟು ಅ ಕಂಪನೀಸ್, ನಮಗೆ 24/7 ಲೈಕ್ ಇರುತ್ತೆ ಶಿಫ್ಟ್ಸ್ಗಳು ನಾರ್ಮಲ್ ಆಗಿ. ಕೆಲವೊಮ್ಮೆ ಕೆಲವೊಂದು ಆರ್ಗನೈಸೇಷನ್ಸಲ್ಲಿ 12 hour ಶಿಫ್ಟ್ಸ್ ಇರುತ್ತೆ, ಕೆಲವೊಮ್ಮೆ ಅಂದರೆ ಡಿಪೆಂಡ್ಸ್, 8 hour ಶಿಫ್ಟ್ಸ್ 2 ಶಿಫ್ಟ್ಸ್ ಇರುತ್ತೆ, ಈ ಥರ. ಕೆಲವೊಮ್ಮೆ ಶಿಫ್ಟ್ಸು ಇರುತ್ತೆ, ಕೆಲವೊಮ್ಮೆ ಜನರಲ್ ಶಿಫ್ಟ್ಸ್ಗಳು ಕೂಡ ಇರುತ್ತೆ. ಸೊ ಈ ಥರ ಸಿಚುವೇಷನಲ್ಲಿ ಎವ್ರಿ ಡೇ ನೀವು ಯಾವುದೇ ಡೊಮೈನಲ್ಲಿರಿ, ನಿಮಗೆ ಒಂದು ಸ್ಟ್ಯಾಂಡಪ್ ಕಾಲ್ ಅಂತ ಇರುತ್ತೆ. ಹಾಗೆಯೇ ಡೆವಾಪ್ಸ್ಗೂ ಕೂಡ ಒಂದು ಸ್ಟ್ಯಾಂಡಪ್ ಕಾಲ್ ಇರುತ್ತೆ. ಅಲ್ಲಿ ಏನೇನು ಟಾಸ್ಕ್ ಇದೆ, ಏನೇನು ಮಾಡಬೇಕು ಅದನ್ನೆಲ್ಲ ಕೂಡ ಅಪ್ಡೇಟ್ ಮಾಡ್ತೀವಿ. ಸೊ ಈಗ ಸರಿ, ಇದೆಲ್ಲ ಅಪ್ಡೇಟ್ ಆಯಿತು. ನಾನೇನು ಮಾಡಿದ್ದೀನಿ ಅಂದರೆ, ಈಗ ನನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ಸರ್ವಿಸ್ ಅಥವಾ ಈ ಮೈಕ್ರೋ ಸರ್ವಿಸ್ ಅಥವಾ ಈ ಅಪ್ಲಿಕೇಶನ್ ಏನಿದೆ, ಇದನ್ನು ನಾನು ರೆಸ್ಪಾನ್ಸಿಬಲ್ ಇಟ್ಕೊಳ್ತೀನಿ. ಅಂದರೆ ಈ ಅಪ್ಲಿಕೇಶನ್ ಡೌನ್ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹಾಗಾದರೆ ಹೇಗೆ ನೋಡ್ಕೊಳ್ಳೋದು? ನಾನು ಆ್ಯಸ್ ಸೂನ್ ಆಸ್ ಬಂದಿದ ತಕ್ಷಣ ನಾನು ಏನು ಮಾಡ್ತೀನಿ, ಈ ಪೈಪ್ಲೈನ್ನ ಚೆಕ್ ಮಾಡ್ತೀನಿ. ಏನಾದರೂ ಇಶ್ಯೂ ಆಗಿದೆಯಾ ಇಲ್ವಾ ಅನ್ನೋದು. ಇವಾಗ ನೋಡಿ, ಫ್ರಮ್ ಸ್ಟಾರ್ಟ್ ಗಿಟ್ ಚೆಕ್ಔಟ್, ಕಂಪೈಲ್, ಪ್ಯಾಕೇಜಿಂಗ್, ಡಾಕರ್ ಬಿಲ್ಡ್, ಲಾಗಿನ್ ಟು ಡಾಕರ್ ಹಬ್, ಪುಶ್ ಟು ಡಾಕರ್ ಹಬ್, ಅಪ್ಡೇಟ್ ಟು ಕ್ಲಸ್ಟರ್, EKS ಕ್ಲಸ್ಟರ್, ಡಿಪ್ಲಾಯ್, ವೆರಿಫೈ. ನೋಡಿ, ಸೇಮ್ ಥಿಂಗ್ ನಾನು ಇಲ್ಲಿ ಬಿಲ್ಡ್ ಮಾಡಿರೋದು. ಗಿಟ್, ಜೆಂಕಿನ್ಸ್, ಡಾಕರ್ ಫೈಲ್ ಕ್ರಿಯೇಷನ್, ಡಾಕರೈಸೇಷನ್, ಇಮೇಜ್, ಕಸ್ಟಮ್ ಇಮೇಜ್ ಕ್ರಿಯೇಟ್ ಆಗುತ್ತೆ, ಡಾಕರ್ ಹಬ್ಬಿಗೆ ಪುಷ್ ಮಾಡ್ತೀನಿ. ಡಿಪ್ಲಾಯ್ಮೆಂಟ್ ಫೈಲ್ ಇರುತ್ತೆ, ಡಿಪ್ಲಾಯ್ಮೆಂಟ್ ಫೈಲಲ್ಲಿ ಹ್ಯಾವ್ ಕ್ರಿಯೇಟೆಡ್ ಸೋ ಮೆನಿ ಅದರ್ ಥಿಂಗ್ಸ್. ಇದನ್ನು ಡಿಪ್ಲಾಯ್ ಕೂಡ ಮಾಡ್ತಾ ಇದ್ದೀನಿ. ಡಿಪ್ಲಾಯ್ಮೆಂಟ್ ಆಯಿತು ಇಲ್ಲಿ, ಆ್ಯಂಡ್ ಅದನ್ನು ಲೋಡ್ ಬ್ಯಾಲೆನ್ಸರ್ ಯೂಸ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ರೋಡ್ 53 ಅಥವಾ DNS ಈ ಥರ ಯಾವುದಾದ್ರೂ ಇದ್ದರೆ, ಅದ್ರ ಬಿಹೈಂಡ್ ದ ಸೀನ್ಸ್ ನೀವೇನಾದರೂ ಆ ಲೋಡ್ ಬ್ಯಾಲೆನ್ಸರ್ ಹಾಕಿದ್ರೆ, ಈ ಥರ ನೀವು ಯಾವ ಡೊಮೈನ್ ಯೂಸ್ ಮಾಡ್ತಿರ್ತೀರೋ ಆ ಡೊಮೈನ್ಗೆ ಹಿಟ್ ಮಾಡಿದಾಗ ಹೋಗುತ್ತೆ. ಸೊ ಈಗ ನಾವು ಯೂಸರ್ಗಳಾಗಿ ನಾವು ಈ ಡೊಮೈನ್ನ ಹಿಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ನಾನು ಹೇಳ್ತಿರೋದು. ಓಕೆ, ಸೊ ಇದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಜಸ್ಟ್ ಐ ಆಮ್ ಲೈಕ್ ಗೋಯಿಂಗ್ ಫಾರ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಓಕೆನಾ? ಹಾಗೆಯೇ ಈಗ ಇದು ಕೋಡ್ ಹೆಂಗಿರುತ್ತೆ? ಈ ಕೋಡ್ ಈ ಥರ ಇರುತ್ತೆ ನೋಡಿ. ಹೇಗಿರುತ್ತೆ ಅಂದರೆ, ಏಜೆಂಟ್ ಎನಿ, ಟೂಲ್ಸ್, ಯಾವ್ಯಾವ ಟೂಲ್ಸ್ ಬೇಕು ನನಗೆ, ಎನ್ವೈರ್ಮೆಂಟ್, ಗಿಟ್ ಚೆಕ್ಔಟ್, ಕಂಪೈಲೇಷನ್, ಈ ಥರ ಎಲ್ಲ ಇರುತ್ತೆ. ಓಕೆನಾ? ಇವಾಗ ವಾಟ್ ಎಕ್ಸಾಕ್ಟ್ಲಿ ವಿ ವಿಲ್ ಡೂ ನಾವು? ಸೊ ಕೋಡ್ ಬೇಸ್ ಇದೆ, ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಇಸ್ ಫೈನ್. ಈಗ ಥಿಂಕ್ ಇಟ್ ಆಸ್ ಅ ಡೆವಲಪರ್. ನಾನೊಂದು ಫೀಚರ್ ಎನ್ಹಾನ್ಸ್ಮೆಂಟ್ ಮಾಡಬೇಕು. ಹೇಗೆ ಎನ್ಹಾನ್ಸ್ಮೆಂಟ್ ಮಾಡ್ತೀನಿ? ಲೆಟ್ಸೆ ಇಲ್ಲಿಗೆ ಹೋದರೆ, ದಿಸ್ ಈಸ್ ಮೈ ಫೀಚರ್. ಓಕೆ, ಇದರಲ್ಲಿ ಇಲ್ಲಿ ಡೆವ್ಸೆಕಾಪ್ಸ್ ಸೀರೀಸ್ ಅಂತ ಇದೆಯಲ್ಲ, ನಾನು ಇನ್ನೊಂದು ಸೀರೀಸ್ನ ಆ್ಯಡ್ ಮಾಡಬೇಕಿಲ್ಲಿ. ಓಕೆ, ಇದು ಕ್ವಿಕ್ ಫ್ಯಾಕ್ಟ್ಸ್ ಅಂತ, ಇದು ಟೈಲ್ಸ್ಗಳು, ಇದನ್ನು ನಾನು ಆ್ಯಡ್ ಮಾಡಬೇಕು. ಇದನ್ನು ಹೇಗೆ ಆ್ಯಡ್ ಮಾಡ್ತೀನಿ ಅಂತ ಕೇಳಿದ್ರೆ, ಸೊ ಇನ್ನೊಂದು ಏನು ಮಾಡ್ತೀನಿ ಅಂದರೆ, ಇದನ್ನು ನಾನು ಆಟೋಮೆಟಿಕ್ ಅಪ್ಡೇಟ್ ಮಾಡ್ತೀನಿ. ಸೊ ಬೇಸಿಕಲಿ ವಾಟ್ ಐ ವಾಂಟ್ ಟು ಡೂ ಅಂದರೆ, ಸೊ ಇದಕ್ಕೆ ವೆಬ್ಬುಕ್ಸ್ನ ಕಾನ್ಫಿಗರ್ ಮಾಡ್ತೀನಿ. ಸೊ ದಟ್ ಆ್ಯಸ್ ಸೂನ್ ಆಸ್ ಐ ಕಮಿಟ್ ಫ್ರಮ್ ಮೈ ಲೋಕಲ್, ಇಟ್ ಶುಡ್ ಟ್ರಿಗರ್ ಅ ಪೈಪ್ಲೈನ್ ಅಂತ. ಸೊ ಇಲ್ಲಿ ವಾಟ್ ಐ ನೀಡ್ ಅಂದರೆ, ಈ ಪೈಪ್ಲೈನ್, ಈ ಪೇಲೋಡ್ ಬೇಕು. ಕಾಪಿ ದ್ಯಾಟ್ ಗೈ. ಸೊ ಒನ್ ಸೆಕ್ ಇರಿ. ಸೊ ಈ ಥರ ವೆರಿಫೈ ಆದಮೇಲೆ ನನಗೆ ಈ ಥರ ಒಂದು ಪೇಲೋಡ್ ಬರುತ್ತೆ. ನನಗೇನು ಗೊತ್ತಾ, ವಾಟ್ ಎವರ್ ದಿಸ್ ಪೇಲೋಡ್ ಇದೆ, ಕಾಪಿ ಮಾಡ್ಕೊಳ್ಳಿ ಅದನ್ನು, ವೆಬ್ಬುಕ್ಸಿಗೆ ಹೋಗಿ. ಓಕೆ, ಇದನ್ನು ನಾನು ಆ್ಯಡ್ ಮಾಡಬೇಕು. ನಾರ್ಮಲಾಗಿ ಈ ವೆಬ್ಬುಕ್ ಇರುತ್ತಲ್ಲ, ಇದನ್ನು ಫಸ್ಟ್ ಡಿಲೀಟ್ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ಡಿಲೀಟ್ ಮಾಡ್ಕೊಂಡು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಡ್ ವೆಬ್ಬುಕ್, ಎಕ್ಸಾಂಪಲ್, ಆ್ಯಂಡ್ ಇದೆಲ್ಲ ಓಕೆ, ಆ್ಯಡ್ ವೆಬ್ಬುಕ್. ಸೊ ವೆಬ್ಬುಕ್ ಆ್ಯಡ್ ಆಯಿತಾ? ಸೊ ಸಕ್ಸಸ್ಫುಲಿ ಕ್ರಿಯೇಟೆಡ್. ಈ ಥರ ಡೆಲಿವರ್ಡ್ ಅಂತ ಬರಬೇಕು. ಸರಿ, ಡೆಲಿವರ್ಡ್ ಅಂತ ಬಂತು, ಫೈನ್. ಈಗ ನಾನು ಏನು ಮಾಡ್ತೀನಿ, ಈಗ ನಮ್ಮ ಅಪ್ಲಿಕೇಶನ್ ನೋಡಿದ್ರೆ ನೀವು, ನಮ್ಮ ಅಪ್ಲಿಕೇಶನಲ್ಲಿ ಈ ಡೆವ್ಸೆಕಾಪ್ ಸೀರೀಸ್ ಇಸ್ ಲಾಸ್ಟ್. ಈಗ ನಾನು ಏನು ಮಾಡ್ತೀನಿ, ಸೊ ನಾನು ಕೋಡ್ ಚೇಂಜ್ ಅನ್ನೋದು ಮಾಡ್ತೀನಿ. ಐ ಆಮ್ ನಾಟ್ ಡೂಯಿಂಗ್, ಸಿ ಡೆವಾಪ್ಸ್ ಪಾರ್ಟ್ ಮುಗೀತು. ಡೆವಾಪ್ಸ್ ಪಾರ್ಟಲ್ಲಿ ಏನಾಯಿತು, ನಾನು ಏನೇನು ಕೋಡ್ ಇದೆ ಅಂದರೆ, ಲೈಕ್ ನಾನು ಆಲ್ರೆಡಿ ಪೈಪ್ಲೈನ್ ಅನ್ನೋದು ಕ್ರಿಯೇಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಡೆವಲಪರ್ಸ್ಗೆ. ಸೊ ಈಗ ಡೆವಲಪರ್ಸ್ಗಳು ಏನು ಮಾಡ್ತಾರೆ, ಅವರ ಕೋಡ್ ಅವ್ರು ಚೇಂಜ್ ಮಾಡ್ಕೊಳ್ತಾರೆ. ಇನ್ ಕೇಸ್ ಈಗ ಪೈಪ್ಲೈನ್ ಸ್ಟಕ್ ಆಯಿತು ಅಂದರೆ ಮಾತ್ರ ನಾನು ವರಿ ಆಗಬೇಕು, ಇಲ್ಲ ಅಂತಂದರೆ ಫೈನ್. ಈಗ ನಾನು ಏನು ಮಾಡ್ತೀನಿ, ನಾರ್ಮಲಾಗಿ ಈವನ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಆಗಲಿ ಅಥವಾ ಲೈಕ್ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಆಗಲಿ, ಪ್ರೀ-ಪ್ರೊಡ್ ಆಗಲಿ, PR ಗಳಿಂದ ಹೋಗುತ್ತೆ. ಅವ್ರು ಹೇಗೆ PR ಕ್ರಿಯೇಟ್ ಮಾಡ್ತಾರೆ ಅಂತಂದರೆ, ವೆರಿ ಸಿಂಪಲ್. ನಾನೀಗ ಇದೇ ಎಕ್ಸಿಸ್ಟಿಂಗ್ ಕೋಡ್ಗೆ, ಇದು ನನ್ನ ಪ್ರಾಡ್ ಬ್ರಾಂಚ್. ಓಕೆ, ಇಲ್ಲಿ ನೋಡಿದ್ರೆ ನಿಮಗೆ ಪ್ರಾಡ್ ಅಂತ ಕಾಣಿಸ್ತಿದೆಯಲ್ಲ, ನಾನೇನು ಮಾಡ್ತೀನಿ, ಗಿಟ್ ಚೆಕ್ಔಟ್ -b
ಓಕೆ, ನಾನೊಂದು ಬ್ರಾಂಚ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನನ್ನ ಹಾಟ್ ಫಿಕ್ಸ್ ಬ್ರಾಂಚ್ ಅಂತ ಹೇಳ್ತೀನಿ. ಬಿಕಾಸ್ ನನಗೊಂದು ಇಶ್ಯೂ ಆಗಿದೆ, ನಾನೀಗ ಆ ಇಶ್ಯೂನ ನಾನು ಲೈಕ್ ಇದು ಮಾಡಬೇಕು. ಓಕೆ, ಸೊ ಒನ್ ಸೆಕ್. ಸೊ ಇಶ್ಯೂನ ಇದು ಮಾಡ್ಬೇಕು, ನನಗೆ ಹಾಟ್ ಫಿಕ್ಸ್ ಬ್ರಾಂಚ್ ಅಂತ ಹೇಳಿ ಅಪ್ಡೇಟ್ ಮಾಡ್ತೀನಿ. ಸೊ ಹಾಟ್ ಫಿಕ್ಸ್ ಬ್ರಾಂಚ್ ಕ್ರಿಯೇಟ್ ಆಯಿತು. ನಾನೇನು ಮಾಡ್ತೀನಿ, ಸೊ ನನ್ನ ಟೆಂಪ್ಲೇಟ್ಸಲ್ಲಿ ನನ್ನ ಫ್ಯಾಕ್ಟ್ಸಲ್ಲಿ ನಾನು ಚೇಂಜ್ ಮಾಡ್ತೀನಿ. ಸೊ ಏನಂತ ಮಾಡ್ತೀನಿ ಅಂತಂದರೆ, ಫ್ಯಾಕ್ಟ್ಸ್ ಡೀಟೇಲ್ ಇದೆಯಲ್ಲ, ಓಕೆ, ಫ್ಯಾಕ್ಟ್ಸ್ ಐಟಮ್. ಓಕೆ, ಈ ಫ್ಯಾಕ್ಟ್ಸ್ ಐಟಮಲ್ಲಿ ಅಲ್ಲಿ ಕಾಪಿ ಒನ್ ಮೋರ್ ಗೈ. ಸೊ ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಈ ಫ್ಯಾಕ್ಟ್ಸ್ ಐಟಮಲ್ಲಿ ಲೆಟ್ಸೆ ಇದು ಡೆವ್ಸೆಕಾಪ್ಸ್ ಸೀರೀಸ್ ಅಂತಿದೆಯಲ್ಲ, ನಾನೇನು ಹೇಳ್ತೀನಿ ಅಂದರೆ ಇದನ್ನು ಡೆವಾಪ್ಸ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹಾಕ್ತೀನಿ. ಓಕೆ, ಡೆವಾಪ್ಸ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹಾಕಿ ಜಸ್ಟ್ ಒಂದು ಇಲ್ಲೊಂದು ಸೆಂಟೆನ್ಸ್ ಹಾಕ್ತೀನಿ. ಓಕೆ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹಾಕ್ತೀನಿ. ಓಕೆ, ಸೇವ್ ಇಟ್. ಸೇವ್. ಈಗ ನನ್ನ ಕೋಡ್ ಚೇಂಜ್ ಮಾಡಿದ್ದೀನಿ, ನಾನು ಹೇಳ್ತೀನಿ. ಸೊ ಇಲ್ಲಿ ಅಪ್ಡೇಟೆಡ್, ಐ ಥಿಂಕ್ ಇಲ್ಲಿ ಫೀಚರ್ ಅಂತ ಹಾಕಿದೆ, ಚೆನ್ನಾಗಿತ್ತು. ಬಟ್ ಫೈನ್, ನಿಮಗೆ ನೇಮಿಂಗ್ ಚೇಂಜ್ ಮಾಡ್ಕೊಳ್ಳಿ. ಸೊ ಅಪ್ಡೇಟೆಡ್ ದಿ ಹಾಟ್ ಫಿಕ್ಸ್ ಬ್ರಾಂಚ್ ಅಥವಾ ಅಪ್ಡೇಟೆಡ್ ದಿ ಫೀಚರ್ ವಿತ್ ಹಾಟ್ ಫಿಕ್ಸ್ ಅಂತ ಹಾಕ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಬಗ್ಸ್ ಇದ್ದಾಗ ನಾವು ಹಾಟ್ ಫಿಕ್ಸ್ ಮಾಡ್ತೀವಿ, ಇಲ್ಲ ಅಂತಂದರೆ ಈ ಥರ ಫೀಚರ್ ಅಂತ ಹೇಳಿ ಫೀಚರ್ನ ಹೇಳ್ತೀವಿ. ಕಮಿಟ್ ನೋಡಿ, ಪಬ್ಲಿಷ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕಮಿಟ್ ಕೂಡ ಮಾಡಿದ್ದೀನಿ. ಆದರೆ ಇಲ್ಲಿಗೆ ಬನ್ನಿ, ನನ್ನ ಪೈಪ್ಲೈನ್ ಅನ್ನೋದು ಟ್ರಿಗರ್ ಆಗಲಿಲ್ಲ. ಓಕೆ, ದಟ್ ಈಸ್ ಆಲ್ಸೋ ಫೈನ್. ನಾನು ಇನ್ನೊಂದು ಏನು ಗೊತ್ತಾ ಮಾಡ್ತೀನಿ, ಫಸ್ಟ್ ಆಫ್ ಆಲ್ ಈ ಪೈಪ್ಲೈನ್ಗೆ ಇನ್ನೊಂದು ಕಂಡೀಷನ್ ಬೇಕು ನನಗೆ. ಐ ವಿಲ್ ಗೋ ಹಿಯರ್. ಸೊ ಇದು ನನ್ನ ಪ್ರಾಡ್ ಅಪ್ಲಿಕೇಶನ್. ಈ ಅಪ್ಲಿಕೇಶನಲ್ಲಿ ಕಾನ್ಫಿಗರಿಗೆ ಹೋದರೆ ನಾನು ಇದನ್ನು ವೆಬ್ಬುಕ್ನ ಎನೇಬಲ್ ಮಾಡಿರಲಿಲ್ಲ, ವೆಬ್ಬುಕ್ನ ಎನೇಬಲ್ ಮಾಡಿದ್ದೀನಿ. ಸೇವ್ ಇಟ್. ಅದಾದಮೇಲೆ ವಾಟ್ ವಿ ನೀಡ್ ಟು ಡೂ ಅಂದರೆ, ಓಕೆ, ಇದು ನನ್ನ ಅಪ್ಲಿಕೇಶನ್ ಆಯಿತಾ. ಈ ಅಪ್ಲಿಕೇಶನಲ್ಲಿ ಪ್ರಾಡ್ ಈಸ್ ಮೈ ಬ್ರಾಂಚ್, ಪ್ರಾಡ್ ಈಸ್ ಮೈ ಬ್ರಾಂಚ್. ಆದರೆ ನಾನು ಸಪ್ರೇಟಾಗಿ ಹಾಟ್ ಫಿಕ್ಸ್ ಅಂತ ಒಂದು ಬ್ರಾಂಚ್ ಕ್ರಿಯೇಟ್ ಮಾಡೋದ್ನಲ್ಲ, ಈ ಹಾಟ್ ಫಿಕ್ಸ್ ಬ್ರಾಂಚ್ ಕ್ರಿಯೇಟ್ ಮಾಡಿ ಇದರಿಂದ ಪಿ ಆರ್ನ ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡ್ತೀವಿ? ಪಿ ಆರ್, ಓಕೆ, ನ್ಯೂ ಪುಲ್ ರಿಕ್ವೆಸ್ಟ್, ಇಲ್ಲಿ ಫ್ರಮ್ ಪ್ರಾಡ್. ಓಕೆ, ಸೊ ಇದು ಆ್ಯಕ್ಚುಲಿ ಪ್ರಾಡ್ ಬರಬೇಕು ಆ್ಯಂಡ್ ಕಂಪೇರ್ ವಿತ್ ಹಾಟ್ ಫಿಕ್ಸ್ ಬ್ರಾಂಚ್. ಇವಾಗ ಏನು ಚೇಂಜ್ ಆಗಿದೆ ಅನ್ನೋದು ನನಗಿಲ್ಲಿ ಗೊತ್ತಾಗತ್ತೆ. ಸೊ ಡೆವಲಪರ್ಸ್ಗಳು ಈ ಥರ ನಮಗೊಂದು ಪಿ ಆರ್ ಅನ್ನೋದು ಕೊಡ್ತಾರೆ. ಓಕೆ, ಈಗ ನಾವೇನು ಮಾಡಬೇಕು, ಈ ಪಿ ಆರ್ನ ಮರ್ಜ್ ಮಾಡಬೇಕು. ಡೆವಾಪ್ಸ್ಗೆ ಈ ಥರ ಪಿ ಆರ್ ಬಂದಾಗ ಈ ಡೆವಾಪ್ಸ್ ವೆರಿಫೈ ಮಾಡಬೇಕು. ಫೈಲ್ ಚೇಂಜಸಲ್ಲಿ ಹೋಗ್ಬಿಟ್ಟು ಏನಾಗಿದೆ ಆ್ಯಂಡ್ ಏನಕ್ಕೆ. ಸೊ ನಿಮಗೆ ಈವನ್ ನಿಮ್ಮ ಕೋಡ್ ಓದೋದು ಬರಲಿಲ್ಲ ಅಂದರೂ ಕೂಡ ನೋ ಪ್ರಾಬ್ಲಮ್, ನೀವು ಕೇಳಬೇಕು ಡೆವಾಪ್ಸ್ ಇಂಜಿನಿಯರ್ನ ಅಥವಾ ಡೆವಲಪರ್ಸ್ನ ಕೇಳಬೇಕು, ಯಾಕೆ ಈ ಪಿ ಆರ್ ಏನು ಮಾಡ್ತೀರಾ, ಏನು ಫಿಕ್ಸ್ ಆಗುತ್ತೆ, ಏನು ಚೇಂಜ್ ಆಗುತ್ತೆ ಅಂತ ಕೇಳಬೇಕು. ಸಿ ದಿಸ್ ಇಸ್ ಆಲ್ ಲೈಕ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಡೇ ಟು ಡೇ ಏನು ರನ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರ್ಸೋಕ್ಕೆ ನಾನು ಲೈಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಈ ಕಾನ್ವರ್ಸೇಷನ್ ಇದೆಲ್ಲ ಫೈನ್. ಇಲ್ಲಿಗೆ ಬನ್ನಿ. ಈಗ ಲೆಟ್ಸ್ ಎ ಐ ಮರ್ಜ್ ದಿ ಪುಲ್ ರಿಕ್ವೆಸ್ಟ್. ಆ್ಯಸ್ ಸೂನ್ ಆಸ್ ಐ ಮರ್ಜ್, ಓಕೆ, ಆ್ಯಸ್ ಸೂನ್ ಆಸ್ ಐ ಮರ್ಜ್ ಆಯಿತು. ಇವಾಗ ಲೆಟ್ಸ್ ಸಿ ನನ್ನ ಪೈಪ್ಲೈನ್ ಟ್ರಿಗರ್ ಆಗುತ್ತಾ ಅಂತ. ಗೋ ಬ್ಯಾಕ್, ಇಲ್ಲಿಗೆ ನೋಡಿ, ಆಲ್ರೆಡಿ ಟ್ರಿಗರ್ಡ್. ಈಗ ಇಫ್ ಐ ಕ್ಲಿಕ್ ನೋಡಿ, ದಿಸ್ ಈಸ್ ಹೌ ಇಟ್ ಗೋಸ್, ಲೈಕ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಹೇಗೆ ರನ್ ಆಗುತ್ತೆ ಅಂತ. ಇನ್ ಕೇಸ್ ಇದು ಫೇಲ್ ಆದರೆ ಡೆವಾಪ್ಸ್ ರೆಸ್ಪಾನ್ಸಿಬಿಲಿಟಿ ಏನು? ಟು ಫಿಕ್ಸ್ ದಟ್ ಪೈಪ್ಲೈನ್. ಅರ್ಥ ಆಯ್ತಾ? ಟು ಫಿಕ್ಸ್ ದಟ್ ಪೈಪ್ಲೈನ್. ಈ ಥರ ಎವ್ರಿ ಡೇ ನಿಮಗೆ ಇರುತ್ತೆ. ನೋಡಿ, ಇವಾಗ ಲಾಗಿನ್ ಡಾಕರ್ ಹಬ್ಬಿಗೆ ಲಾಗಿನ್ ಆಯಿತು, ಪುಷ್ ಮಾಡ್ತಾ ಇದೆ ಡಾಕರ್ ಹಬ್ಬಿಗೆ, ಅಪ್ಡೇಟ್ ಮಾಡ್ತಿದೆ ಕ್ಲಸ್ಟರ್ಗೆ. ಬೈ ದ ವೇ ನನ್ನ ಅಪ್ಲಿಕೇಶನ್ ಅಪ್ಪಲ್ಲೇ ಇದೆ, ಏನೂ ಪ್ರಾಬ್ಲಮ್ ಆಗಿಲ್ಲ. ಓಕೆ, ಯಾವುದೇ ಥರದ ಡೌನ್ ಟೈಮ್ ಬರಬಾರ್ದು ನನಗೆ. ಓಕೆ, ಡೆವ್ಸೆಕಾಪ್ಸ್ ಸೀರೀಸ್ ಲಾಸ್ಟ್. ಇಲ್ಲಿಗೆ ಹೋದರೆ ಡಿಪ್ಲಾಯ್ಡ್ ಆಯಿತಾ. ಡಿಪ್ಲಾಯ್ ಆದಮೇಲೆ ಒಮ್ಮೆ ರಿಫ್ರೆಶ್ ಮಾಡಿದ್ರೆ ನೋಡಿ, ಡೆವಾಪ್ಸ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಇವಾಗ ಹ್ಯಾವ್ ಯು ಸೀನ್ ಎನಿ ಡೌನ್ ಟೈಮ್ ಇನ್ ಮೈ ಅಪ್ಲಿಕೇಶನ್? ಇಲ್ಲ ಅಲ್ವಾ? ಸೊ ಡೌನ್ ಟೈಮ್ ಇಲ್ದೇ ಒಂದು ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡೋದೇ ರೆಸ್ಪಾನ್ಸಿಬಿಲಿಟೀಸ್. ಓಕೆ, ಈ ಮ್ಯಾನೇಜಿಂಗ್ ದಿ ಅಪ್ಲಿಕೇಶನ್, ಮ್ಯಾನೇಜಿಂಗ್ ದಿ ಪೈಪ್ಲೈನ್ ಆ್ಯಂಡ್ ಈಗ ಇದೆಲ್ಲ ಮ್ಯಾನೇಜ್ಮೆಂಟ್ ಆಯಿತು. ಅಪ್ಲಿಕೇಶನ್ CI/CD. ಈಗ ಈ ಕೋಡಲ್ಲಿ ಈ ಡಾಕರ್ ಫೈಲ್ ಇತ್ತಲ್ಲ, ಅಂದರೆ ಈ ಕೋಡ್ ಇದೆಲ್ಲ, ಈ ಡಾಕರ್ ಫೈಲ್ಸ್ ಬರೆಯೋದು, ಈ ಡಿಪ್ಲಾಯ್ಮೆಂಟ್ ಫೈಲ್ಸ್ ಬರೆಯೋದು ಡೆವಾಪ್ಸ್ ಇಂಜಿನಿಯರ್ ರೆಸ್ಪಾನ್ಸಿಬಿಲಿಟಿ. ಡಾಕರ್ ಫೈಲ್ ಬರೆಯೋದು ಡೆವಾಪ್ಸ್ ಇಂಜಿನಿಯರ್ ರೆಸ್ಪಾನ್ಸಿಬಿಲಿಟಿ. ಸೊ ಇವೆಲ್ಲ ಕೂಡ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ಆ್ಯಂಡ್ ಫೈಲ್ ಇದೆಲ್ಲ ಅಪ್ಲಿಕೇಶನ್ ಆಯಿತು. ಓಕೆ,
ಇದೆಲ್ಲ ಅಪ್ಲಿಕೇಶನ್ ಆಯಿತು. ಈಗ ಮಾನಿಟ್ರಿಂಗ್ ಪಾರ್ಟ್, ಹೇಗೆ ಮಾನಿಟ್ರಿಂಗ್ ವರ್ಕ್ ಆಗುತ್ತೆ ಅಂತ. ಸೊ ಅವಾಗ ನಾವೇನು ಮಾಡ್ತೀವಿ, ಗ್ರಫಾನ ಅಂತ ಕಾನ್ಫಿಗರ್ ಮಾಡ್ತೀವಿ. ಇದಕ್ಕೆ ಗ್ರಫಾನ ಕಾನ್ಫಿಗರ್ ಮಾಡಿದ್ರೆ ಇಲ್ಲಿ ನನಗೆ ಲೈಕ್ ನೋಡಿ, ಐ ಟಿ ಕನ್ನಡಿಗರು ಅನ್ನೋ ನೇಮ್ ಸ್ಪೇಸು ನಾನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಈ ಅಪ್ಲಿಕೇಶನ್ ಏನಿದೆ ಅಲ್ಲ, ಈ ಅಪ್ಲಿಕೇಶನ್ ಬಂದುಬಿಟ್ಟು ಈ ನೇಮ್ ಸ್ಪೇಸ್ ಮೇಲೇ ಇರೋದು. ಓಕೆ, ಇದು ನನ್ನ ಪಾಡ್ಗಳು ಆಯಿತಾ. ಈ ಪಾಡ್ಗಳು ಸಿ ಪಿ ಯು ಎಷ್ಟು ತೊಗೊಳ್ತಾ ಇದೆ, ಸಿ ಪಿ ಯು ಲಿಮಿಟ್ ಏನಾಗ್ತಾ ಇದೆ, ಈ ಥರ ಎಷ್ಟು ಮೆಮೊರಿ ಯುಟಿಲೈಸೇಷನ್ ಮಾಡ್ಕೊಂಡಿದೆ, ಈ ಥರ ಪ್ರತಿಯೊಂದು ಕೂಡ ನನಗಿಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಡ್ಯಾಶ್ಬೋರ್ಡಿಗೆ ಹೋದರೆ ನಾನು ನೋಡ್ ಆರ್ಕಿಟೆಕ್ಚರ್, ಕಂಟ್ರೋಲ್ ಮ್ಯಾನೇಜರ್, ಪ್ರತಿಯೊಂದು ರಿಸೋರ್ಸಸ್, ವರ್ಕ್ಲೋಡ್ ಪ್ರತಿಯೊಂದು ಕೂಡ ನಾನು ಇಲ್ಲಿ ನೋಡ್ಬೋದು. ಓಕೆ, ಸೊ ನಾನು ನೋಟ್ಸಿಗೆ ಹೋಗ್ತೀನಿ. ಇದು ನೋಟ್ಸ್. ನನ್ನ ಹತ್ರ 3 ನೋಡ್ ಇದೆ. ಇಫ್ ಐ ಸೇ ಇಲ್ಲಿ ಬಂದುಬಿಟ್ಟು ಓಕೆ ಕ್ಯೂಬ್ ಸಿ ಟಿ ಎಲ್ ಗೆಟ್ ನೋಟ್ಸ್ ಅಂತ ಕೊಡ್ತಿದ್ದೀನಿ ಆಯಿತಾ. ಗೆಟ್ ನೋಟ್ಸ್ ಅಂತ ಕೊಟ್ಟರೆ ಇಲ್ಲಿ 3 ನೋಟ್ಸ್ ಇದೆಯಲ್ಲ, ಈ 3 ನೋಟ್ಸ್ನ ಮಾನಿಟರ್ ಎಲ್ಲಿ ಮಾಡ್ತಾ ಇದ್ದೀನಿ, ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ನೋಡ್ 1ನಲ್ಲಿ ಮ್ಯಾಕ್ಸ್ ಕೆಪಾಸಿಟಿ ಎಷ್ಟು, ಸಿ ಪಿ ಯೂಸೇಜ್ ಏನಾಗ್ತಾ ಇದೆ, ಏನಾದರೂ ಇಶ್ಯೂ ಆಗ್ತಾ ಇದೆಯಾ, ಮ್ಯಾಕ್ಸ್ ಕೆಪಾಸಿಟಿ, ಫುಲ್ ಸ್ಟ್ಯಾಕ್ ಡಿಪ್ಲಾಯ್ಮೆಂಟ್ ಎಷ್ಟು ಯೂಸ್ ಮಾಡ್ತಾ ಇದೆ, ಅಲರ್ಟ್ ಮ್ಯಾನೇಜರ್ ಎಷ್ಟು ಯೂಸ್ ಮಾಡ್ತಾ ಇದೆ, ಈ ಥರ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಫಿಗರ್ ಔಟ್ ಮಾಡ್ತೀರಾ. ಆ್ಯಂಡ್ ಯಾವ ನೋಡ್ ಬೇಕು ಎಲ್ಲ ನೋಡ್ಗಳನ್ನೂ ತೊಗೊಂಡು ಅಪ್ಲೈ ಮಾಡಿ ಆಯಿತಾ. ರಿಫ್ರೆಶ್ ಎವ್ರಿ 10 ಸೆಕೆಂಡ್ಸ್. ಲಾಸ್ಟ್ 1 ಅವರಲ್ಲಿ ನನಗೆ ಏನೇನು ಟ್ರಾಫಿಕ್ ಆಗಿದೆ ಈ ನೋಡ್ಗಳ ಮೇಲೆ ಅದೆಲ್ಲ ಕೂಡ ಇಲ್ಲಿ ಗೊತ್ತಾಗುತ್ತೆ. ಓಕೆ, ದಿಸ್ ಇಸ್ ಅ ಮಾನಿಟ್ರಿಂಗ್ ಪಾರ್ಟ್. ನಾನೀಗ ನನ್ನ ಅಪ್ಲಿಕೇಶನ್ನು ಮಾನಿಟರ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಕ್ಯುಬರ್ನೆಟಿಸ್ ರಿಸೋರ್ಸಸ್ನು ಮಾನಿಟರ್ ಮಾಡ್ತಾ ಇದ್ದೀನಿ, ನನ್ನ ಒಂದು AWSನ ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಕೂಡ ನಾನು ಮಾನಿಟರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದೆಲ್ಲ ಕೂಡ ಲೈಕ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂಡರ್ ಬರುತ್ತೆ. ಓಕೆ, ಆ್ಯಂಡ್ ಸೊ ಇದೆಲ್ಲ ಓಕೆ ಆಯ್ತಲ್ವಾ. ಸೊ ನಾನು ಈ ಥರ ಎಲ್ಲ ಫಿಕ್ಸ್ ಮಾಡಿದೆ. ಆ್ಯಂಡ್ ಲೆಟ್ಸ್ ಗೋ ಬ್ಯಾಕ್. ಇಲ್ಲಿ ಡ್ಯಾಶ್ಬೋರ್ಡ್ಸ್ಗೆ ಹೋದರೆ ವಿಲ್ ಗೆಟ್ ಆಲ್ ದೀಸ್ ಡ್ಯಾಶ್ಬೋರ್ಡ್ಸ್. ಇದೆಲ್ಲ ಬೈ ಡಿಫಾಲ್ಟ್ ಆಗಿ ಕುಬರ್ನೆಟಿಸಲ್ಲಿ ಬರುವಂತಹ ಡ್ಯಾಶ್ಬೋರ್ಡ್ಸ್ಗಳು. ಅದೇ ರೀತಿ ಪಾಡ್ಸಿಗೆ ಹೋದಾಗ ಪಾಡ್ನ ರಿಸೋರ್ಸಸ್ ಇದೆಲ್ಲ ಕೂಡ ಆಗುತ್ತೆ. ಲೈಕ್ ಇಲ್ಲಿ ಗೋ ಟು ದಿ ಐ ಟಿ ಕನ್ನಡಿಗರ ನೇಮ್ ಸ್ಪೇಸ್, ಇಲ್ಲಿ ನಿಮ್ಮ ಸಿ ಪಿ ಯು ಯೂಸೇಜ್ ಅನ್ನೋದು ಗೊತ್ತಾಗತ್ತೆ. ಓಕೆ, ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ಇಲ್ಲೆಲ್ಲೋ ಇದೆ, ಇದು ಮ್ಯಾಕ್ಸಿಮಮ್ ರಿಕ್ವೆಸ್ಟ್ ಬರ್ತಾ ಇರೋದು ಇದು. ಸೊ ನಾವು ಬೇಕಾದರೆ ಇದರಲ್ಲಿ ತುಂಬ ಇನ್ಕ್ರೀಸ್ ಕೂಡ ನಾವು ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳಿದ್ರೆ, 1 ಸೆಕ್. ಓಕೆ, ಸೊ ವಾಟ್ ಐಲ್ ಡೂ, ಈ ಅಲರ್ಟ್ ಮೇಲೆ ಲೆಟ್ ಮಿ ಟ್ರೈ ಟು ಇನ್ಕ್ರೀಸ್ ಸಮ್. ಓಕೆ ನೋಡಿ, ನಾನು ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಲೆಟ್ ಮಿ ಲಾಗ್ ಇನ್ ಟು ಒನ್ ಆಫ್ ದಿ ಇಮೇಜ್. ಓಕೆ, 1 ಸೆಕೆಂಡ್. ಐ ಆಮ್ ಜಸ್ಟ್ ಟ್ರೈಯಿಂಗ್ ಇಲ್ಲಿ ಇದು ಡೆಮೋ ಪರ್ಪಸ್ಗೋಸ್ಕರ ಮಾತ್ರನೇ ಅಷ್ಟೇ ಇದು. ಓಕೆ, ಈ ಥರ ಎಲ್ಲ ನಾವು ಟೆಸ್ಟ್ ಅಂತ ಮಾಡ್ತೀವಿ, ಅಲ್ಲಿ ಇದು ಮಾಡ್ತೀವಿ. ಸೊ 1 ಸೆಕೆಂಡ್, ಲೆಟ್ ಮಿ ಶೋ ಯು ದಿ ನೇಮ್ ಸ್ಪೇಸಸ್ ಫಸ್ಟ್. ಈಗ kubectl get pods in this ನೇಮ್ ಸ್ಪೇಸ್. ಓಕೆ, ಸೊ ಇದಕ್ಕೆ -n ಅಂತ ಹಾಕ್ತೀವಿ. ಆಮೇಲೆ ಸೊ ಈಗ ಲೆಟ್ ಮಿ ಕಾಪಿ ಮೈ ಕಮಾಂಡ್. ಓಕೆ, ಸೊ ನಾನು ಕರ್ಲ್ ಇಮೇಜ್ನ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದಾದಮೇಲೆ ಓಕೆ 1 ಸೆಕೆಂಡ್ ಕಂಟ್ರೋಲ್. ಓಕೆ, ಎಕ್ಸಿಟ್ ಫ್ರಮ್ ದಿಸ್. ಸೊ ನಾನೇನು ಮಾಡ್ತೀನಿ ಇಲ್ಲಿ ಪೇಸ್ಟ್ ದಿಸ್. ಅದಕ್ಕೂ ಮುಂಚೆ ಇಲ್ಲಿ kubectl get pods get service ಫಸ್ಟ್ ತಗೊಳ್ಳೋಣ, -n. ಆಯಿತಾ. ಸೊ ಇವಾಗ ಇದು ನನ್ನ ಸರ್ವಿಸ್ ನೇಮ್. ಸೊ ಅದಕ್ಕೆ ಇದೇ ಕಮಾಂಡ್ಗೆ ನಾನೇನು ಮಾಡ್ತೀನಿ, ಐ ವಿಲ್ ಚೇಂಜ್ ಸಮಥಿಂಗ್ ಫಸ್ಟ್. ಓಕೆ, ಸೊ ಪೇಸ್ಟ್ ಇಟ್. ಸೊ ಸರ್ವಿಸ್ ನೇಮ್ ಬಂದು ಇದು. ಓಕೆ, ಆ್ಯಂಡ್ ನೇಮ್ ಸ್ಪೇಸ್ ನೇಮ್ ಬಂದು ಇದು. ಓಕೆ, ಆಮೇಲೆ ಡನ್ ಅಂತ ರಿಮೂವ್ ಮಾಡಿ. ಸೊ ಈಗ ಇದು ನನ್ನ ಕಮಾಂಡ್. ಸೊ ಆಗಲೇ ನಾನು ಕರ್ಲ್ ಯೂಸ್ ಮಾಡೋಣಲ್ಲ, ಆ ಕರ್ಲಲ್ಲಿ ಹೋಗಿ ಐ ಟ್ರೈ ಟು ಇನ್ಕ್ರೀಸ್ ದಿ ಟ್ರಾಫಿಕ್. ಸೊ ಗೋ ಟು ಕರ್ಲ್ ಕಮಾಂಡ್. ಓಕೆ, 1 ಸೆಕೆಂಡ್, ರನ್. ದಿಸ್ ಇಸ್ ದ ಕಮಾಂಡ್ ಅಲ್ಲ. ಸೊ ಇಲ್ಲಿ ಹೋಗಿ ಐ ಆಮ್ ಟ್ರೈಂಗ್ ಟು ಇನ್ಕ್ರೀಸ್ ದಿ ಟ್ರಾಫಿಕ್. ಓಕೆ,
ಓಕೆ, ಹೋಗ್ತಾ ಇದೆ, ಲೆಟ್ ಇಟ್ ಬಿ. ಈ ಥರ ಲೈಕ್ ಟ್ರಾಫಿಕ್ ಏನೋ ಇಂಪ್ರೂವ್ ಆಗ್ತಾ ಇದೆ. ಗೋ ಬ್ಯಾಕ್, ಲೆಟ್ ಸಿ ಆರ್ ಪಾರ್ಟ್ಸ್ ಏನಾದರೂ ಡ್ಯಾಮೇಜ್ ಆಗುತ್ತಾ ಅಂತ. ನೋಡಿ, ಇಲ್ಲಿ ಬರ್ಸ್ಟ್ ಆಗಬೇಕು ನನ್ನ ಮೇಯ್ನ್ ಪ್ಯಾಕೇಜ್. ಇದು ಅನ್ವಾಂಟೆಡ್ ರಿಕ್ವೆಸ್ಟ್ನ ನಾನು ಸೆಂಡ್ ಮಾಡ್ತಾ ಇರೋದು. ಹೀಗೆ ಹೋಗ್ತಾ ಇದ್ದಾಗ ಏನಾಗುತ್ತೆ ಇಲ್ಲಿ. ಸೊ ಲೆಟ್ಸ್ ಗೋ ವಿತ್ ಲಾಸ್ಟ್ 5 minutes. ಸೊ ವಾಟ್ ಐ ವಾಂಟ್ ಅಂದರೆ ಐ ನೀಡ್ ಆಲ್ ದ ಪಾರ್ಟ್ಸ್. ಓಕೆ, ಇಲ್ಲಾಂದರೆ ಲೆಟ್ಸ್ ಗೋ ಅಂಡ್ ಸಿ ದಿ ನೋಟ್ಸ್. ಓಕೆ, ಡ್ಯಾಶ್ಬೋರ್ಡಿಗೆ ಹೋಗೋಣ. ಲೆಟ್ಸ್ ಸಿ ದಿ ವರ್ಕ್ಲೋಡ್. ಓಕೆ, ನೋಡಿ ಇಲ್ಲಿ ಸಿ ಪಿ ಯೂಸೇಜ್ ಅನ್ನೋದು ಆಟೋಮೆಟಿಕಲಿ ಇಟ್ ಈಸ್ ಇನ್ಕ್ರೀಸಿಂಗ್, ಆಯಿತಾ. ಸೊ ಇಲ್ಲಿ ಕೋಟ ಪ್ರತಿಯೊಂದು ಕೂಡ ಇಟ್ ಈಸ್ ಟ್ರೈಂಗ್ ಟು ಇನ್ಕ್ರೀಸ್, ಪ್ರತಿಯೊಂದು ಕೂಡ ರಿಕ್ವೆಸ್ಟ್ ಅಂದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಓಕೆನಾ. ಸೊ ಹೀಗೆ ಈಗ ನಾನೇನು ಇನ್ಕ್ರೀಸ್ ನಾನು ನಿಮಗೆ ತೋರಿಸ್ತೀನಲ್ಲ, ಈ ಥರ ಆದಾಗ ನಾವು ಅದನ್ನು ಹೇಗೆ ಸ್ಟಾಪ್ ಮಾಡೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಕ್ಯೂಬ್ ಸಿಸ್ಟಮ್ ನೋಡಿ, ಆಟೋಮೆಟಿಕಲಾಗಿ ಪಾರ್ಟ್ಸ್ ಎಲ್ಲ ಅಪ್ ಆಗ್ತಾ ಇದೆ. ಸೊ ಇನ್ಸ್ಟೆಡ್ ಆಫ್ ಕ್ಯೂಬ್ ನೇಮ್ ಸ್ಪೇಸ್ ಐಲ್ ಗೋ ಹಿಯರ್. ನೋಡಿ, ಇವೆಲ್ಲ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಇನ್ಕ್ರೀಸ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಈ ಥರ ನೀವೇನೇ ಮಾಡಿದ್ರೂ ಕೂಡ ನಿಮ್ಮ ಅಪ್ಲಿಕೇಶನ್ಸ್ಗಳು. ಓಕೆ, 1 second, ಲೆಟ್ ಮೀ ಕಂಟ್ರೋಲ್ ಇಟ್. ನಾನು ಇದು ವೈಲ್ ಲೂಪ್ ಹಾಕಿ ನಾನು ರನ್ ಮಾಡ್ತಾರೆ. ಸೊ ಹಾಗಾಗಿ ಇಟ್ ಈಸ್ ಲೈಕ್ ಕಮಿಂಗ್ ಲೈಕ್ ದಿಸ್, ಆಯಿತಾ. ಸೊ ಇದು ಇನ್ಫೈನೈಟ್ ಲೂಪ್ಗೆ ನಾನು ರನ್ ಮಾಡ್ತಾರೆ. ಸೊ ದಟ್ ನನಗೆ ನನ್ನ ಒಂದು ಈ ಫುಲ್ ಸ್ಟ್ಯಾಕ್ ಡಿಪ್ಲಾಯ್ಮೆಂಟ್ ಇದು ನಾವು ಏನು ಮಾಡ್ತಾ ಇದೀವಲ್ಲ ಅದೆಲ್ಲ ಅಪ್ಲಿಕೇಶನ್ಸ್ಗಳು ಕೂಡ ಟ್ರಾಫಿಕ್ ನೋಡಲಿಕ್ಕೆ ಇಂಪ್ರೂವ್ ಆಗಲಿ ಅಂತ. ನೋಡಿ, ಇಲ್ಲಿ ಟ್ರಾಫಿಕ್ ಹೋಗ್ತಾ ಇದೆ ತುಂಬ. ಓಕೆ, ಸೊ ಈ ರೀತಿ ಟ್ರಾಫಿಕ್ನ ಹೇಗೆ ನೋಡೋದು ಅಂದಾಗ ಈ ಥರ ನಾವು ನೋಡ್ಬೋದು. ಐ ಮೀನ್ ಐಮ್ ಜಸ್ಟ್ ಶೋಯಿಂಗ್ ಒನ್ ಎಕ್ಸಾಂಪಲ್, ಆಯಿತಾ. ಇದನ್ನೇ ನಾವು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇದನ್ನೇ ನಾವು ಫಿಕ್ಸ್ ಮಾಡಬೇಕಾಗಿ ಬರುತ್ತೆ. ಓಕೆ, ಸೊ ನಾವು ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಹತ್ರ ಈಗ ಈ ಪೈಪ್ಲೈನ್ ಎಲ್ಲ ಬಿಲ್ಡ್ ಮಾಡಿಬಿಟ್ಟಿದ್ದೀನಿ, ಅಪ್ಲಿಕೇಶನ್ ಎಲ್ಲ ಲುಕ್ಕಿಂಗ್ ಗುಡ್. ಆದರೆ ನಾನೀಗ ಕೋಡ್ ಕ್ವಾಲಿಟಿ ಅನ್ನೋದನ್ನು ಮಾಡಬೇಕು. ಯಾಕೆಂದರೆ ಮೈ ಅಪ್ಲಿಕೇಶನ್ ಇಸ್ ಡಿಪ್ಲಾಯ್ಡ್. ಐ ವಾಂಟ್ ಟು ನೋ ಎಷ್ಟು ವಲ್ನರಬಿಲಿಟೀಸ್ ಇದೆ, ಇದೇನಾದರೂ ಹೊರಗಡೆ ಎನ್ವೈರ್ಮೆಂಟ್ ಇಂಟರ್ನೆಟ್ ಫೇಸ್ ಮಾಡಿದ್ರೆ ನನ್ನ ಅಪ್ಲಿಕೇಶನ್ ಏನಾದರೂ ಹ್ಯಾಕ್ ಮಾಡಲಿಕ್ಕಾಗತ್ತಾ, ಬೇರೆಯವರು ಏನಾದರೂ ಲೋವರ್ ವರ್ಷನ್ ಕೋಡ್ನ ಯೂಸ್ ಮಾಡ್ತಿದ್ದೀನ, ಅಥವಾ ಲೋವರ್ ಲೈಬ್ರರೀಸ್ ಅಥವಾ ಔಟ್ಡೇಟೆಡ್ ಲೈಬ್ರರೀಸ್ ಏನಾದರೂ ಯೂಸ್ ಮಾಡ್ತಿದ್ದೀನ, ಈ ಥರದನ್ನೆಲ್ಲ ನಾನು ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ನನ್ನ ಕೋಡ್ ಬೇಸಲ್ಲಿ ಏನು ಯೂನಿಟ್ ಟೆಸ್ಟ್ ಕೇಸಸ್ ಬರ್ತಿದ್ದೀನಿ ಅದೆಲ್ಲ ಪಾಸ್ ಆಗ್ತಿದೆಯಾ. ಆ್ಯಂಡ್ ಅದೇ ಥರ ವಾಟ್ ಎಲ್ಸ್ ಲೈಕ್ ಸೋನಾರ್ ಕ್ಯೂಬ್ ಅನಾಲಿಸಿಸ್ ಹೇಗೆ ಮಾಡೋದು, ಅವಾಗ ನಾವೇನು ಮಾಡಬೇಕು, ಅದಕ್ಕೆ ಅಂತ ಪೈಪ್ಲೈನ್ನ ಇಂಟಿಗ್ರೇಟ್ ಮಾಡಬೇಕು. ಆ ಪೈಪ್ಲೈನ್ ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ ನೋಡಿ. ಕೋಡ್ ಸ್ಕ್ಯಾನಿಂಗಲ್ಲಿ ಗಿಟ್ ಚೆಕ್ಔಟ್ ಕಂಪೈಲ್ ಆಗುತ್ತೆ, ಟೆಸ್ಟ್ ಕೇಸಸ್ ರನ್ ಆಗುತ್ತೆ. ಇಲ್ಲಿ ಇಫ್ ಯು ಸಿ ಮೈ ಟೆಸ್ಟ್ ಕೇಸಸ್, ಈ ಥರ ಟೆಸ್ಟ್ ಕೇಸಸ್ ಎಲ್ಲ ರನ್ ಆಗಿರೋದು ಡೀಟೇಲ್ಸ್ ಬೇಕು. ಆ್ಯಂಡ್ ಈ ಟೆಸ್ಟ್ ಕೇಸಸ್ನೆಲ್ಲ ಕೂಡ ರಿಪೋರ್ಟ್ ಬೇಕಾಗತ್ತೆ ನನಗೆ. ಎಫ್ ಐ ಸಿ ಒರಿಜಿನಲ್ ಜೆಂಕಿನ್ಸ್ UI ಕೋಡ್ ಸ್ಕ್ಯಾನಿಗೆ ಹೋದರೆ ಇಲ್ಲಿ ನೋಡಿ ಕೋಡ್ ಕವರೇಜ್ ಟ್ರೆಂಡ್ ಅಂತ ಇರುತ್ತೆ. ಇಲ್ಲಿ ಲೈನ್ಸ್ ಕವರ್ಡ್ ಆ್ಯಂಡ್ ಲೈನ್ಸ್ ಮಿಸ್ಡ್. ನನ್ನ ಟೋಟಲ್ ಕೋಡಲ್ಲಿ ಆಲ್ಮೋಸ್ಟ್ ಆಲ್ ಇಷ್ಟು 30+ ಆಡ್ ಲೈನ್ಸ್ ಏನೋ ಇರಬೇಕು, ನಾಟ್ 30, ಅರೌಂಡ್ 110 ಲೈನ್ಸ್ ಆಫ್ ಕೋಡ್ ಇದೆ. ಇದರಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಇನ್ ಡೀಟೇಲ್ ಕೋಡ್ ಅನಾಲಿಸಿಸ್ ಅಥವಾ ಕೋಡ್ ರಿಪೋರ್ಟ್ ಅನ್ನೋ ಸಿಗುತ್ತೆ. ಈ ಕೋಡ್ ರಿಪೋರ್ಟ್ ಆದಮೇಲೆ ಇದನ್ನು ನಾವು ಸೋನಾರ್ ಕ್ಯೂಬಲ್ಲಿ ಸ್ಕ್ಯಾನ್ ಮಾಡ್ತೀವಿ. ದಿಸ್ ಇಸ್ ವಿ ಸ್ಕ್ಯಾನ್ ಅ ಸೋನಾರ್ ಕ್ಯೂಬ್. ಇದರಲ್ಲಿ ನ್ಯೂ ಕೋಡ್ ಆಗಲಿ, ಎಷ್ಟು ಕೇಸಸ್ ಇದೆ, ಯೂನಿಟ್ ಟೆಸ್ಟ್ ಕೇಸಸ್ ಏನೇನು ಬರ್ತಿದ್ದೀವಿ, ಅದರ ಮೆಷರ್ಮೆಂಟ್ ಏನು ಅನ್ನೋದೆಲ್ಲ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಆಯಿತಾ. ಯಾವ ಅಪ್ಲಿಕೇಶನಲ್ಲಿ ನಾನು ಟೆಸ್ಟಿಂಗ್ ಮಾಡಿದ್ದೀನಿ, ಎರರ್ಸ್ ಏನಾದರೂ ಇದೆಯಾ, ಫೀಚರ್ಸ್ ಅದೇ ರೀತಿ ಈ ಯೂನಿಟ್ ಟೆಸ್ಟ್ ಕೇಸಸ್ ಎಲ್ಲನೂ 100% ಸಕ್ಸಸ್ ಆಗಿದೆ. ಕೋಡ್ ಕವರೇಜ್ ಏನಾಗಿದೆ, ಕೋಡ್ ಕವರೇಜ್ ಮೀನಿಂಗ್ ಲೆಟ್ಸ್ ಸೇ ನಿಮ್ಮ ಟೆಸ್ಟ್ ಕೇಸಸ್ ಬರೆದಾಗ ಎಷ್ಟು ಲೈನ್ಸ್ ಆಫ್ ಕೋಡ್ ಕವರ್ ಆಗಿದೆ, ಎಷ್ಟು ಕೋಡ್ಸ್ನ ನೀವು ಅಂದರೆ ಲೈಕ್ ನಿಮ್ಮ ಓವರಾಲ್ ಕೋಡ್ ಬೇಸ್ ಏನೇನು ಇಂಪ್ರೂವ್ ಆಗಿದೆ ಅಂತ. ನಾರ್ಮಲ್ ಆಗಿ ಇಂಡಸ್ಟ್ರಿಗಳಲ್ಲಿ 60% ಪಾಸ್ ಆದ್ರೇ ಇಟ್ಸ್ ಎನಫ್ ಅನ್ನತ್ತೆ. ಬಟ್ ನಾನು ಸಿನ್ಸ್ ಇದು ಚಿಕ್ಕ ಕೋಡ್ ಆಗಿರೋದ್ರಿಂದ ಐ ಕವರ್ಡ್ ಆಲ್ ದ ಲೈನ್ಸ್. ಸೊ ಹಾಗಾಗಿ 88.6% ಬಂದಿದೆ. ಈವನ್ ಇದು ಕೂಡ ಬರೀಬೇಕು. ಈಗ ಇನ್ ಕೇಸ್ ಇದೇನಾದ್ರು ಫೇಲ್ ಆದರೆ, ಇನ್ ಕೇಸ್ ಇಫ್ ಇಟ್ ಈಸ್ ನಾಟ್ ಗೋಯಿಂಗ್ ಮೋರ್ ದೆನ್ 50%, ಆವಾಗ ನನ್ನ ಪೈಪ್ಲೈನ್ನ ಬ್ರೇಕ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಕ್ವಾಲಿಟಿ ಗೇಟ್ಸ್ ಅಂತ ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಈ ಥರ ಡೆವಾಪ್ಸ್ ಇಂಜಿನಿಯರ್ ಆಗಿ ನಾನು ಸೆಕ್ಯೂರಿಟಿ ಪಾಲಿಸೀಸ್ ಅಥವಾ ಸೆಕ್ಯೂರಿಟಿನ ಪೈಪ್ಲೈನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿ ಬರುತ್ತೆ. ಯಾರು ಮಾಡ್ತಾರೆ, ಡೆವಾಪ್ಸ್ ಇಂಜಿನಿಯರ್ ಮಾಡ್ತಾರೆ.
ಓಕೆ, ಇದೆಲ್ಲ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಈವನ್ ಅದಕ್ಕೆ ಅಂತ ನಾವು ನಮ್ಗೇನು ಬೇಕು ಅದಕ್ಕೆ ಅಂತ ಕೋಡ್ ಬೇಸಸ್ ಲೈಕ್ ಸೇಮ್ ಅಲ್ಲೂ ಕೂಡ ಇದೇ ಥರ ಪೈಪ್ಲೈನ್ ಇರುತ್ತೆ. ಆ್ಯಂಡ್ ಅದಕ್ಕೆ ಇನ್ ಬಿಟ್ವೀನ್ ನಾವೆಲ್ಲ ಥರದ ಟೆಸ್ಟ್ ಕೇಸಸ್, ಕೋಡ್ ಕವರೇಜ್ ರಿಪೋರ್ಟ್ಸ್ಗಳು, ಸೋನಾ ಕ್ಯೂಬ್ ಅನಾಲಿಸಿಸ್ಗಳು, ಈ ಥರದನ್ನೆಲ್ಲ ನಾವು ಹಾಕಬೇಕಾಗಿ ಬರುತ್ತೆ. ಅರ್ಥ ಆಯ್ತಾ? ಇದೆಲ್ಲ ಲೈಕ್ ರಿಯಲ್ ಟೈಮ್, ರಿಯಲ್ ಯೂಸ್ ಕೇಸ್, ಟ್ರಬಲ್ ಶೂಟಿಂಗ್ ಸೆಷನ್ಸ್, ಈ ಥರ ಸಿಂಪಲಾಗಿ ನಾವು ಹೇಳೋದಾದರೆ. ಓಕೆನಾ? ಈ ಸೆಷನಲ್ಲಿ ನಮ್ಮ ಮೇನ್ ಫೋಕಸ್ಡ್ ಏನೇನೆಲ್ಲ ಮಾಡ್ತೀವಿ ನೋಡಿ, ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ದೆನ್ ವಿ ಹ್ಯಾವ್ ಟು ಲರ್ನ್ ಇನ್ ಡೆಪ್ತ್. ಆಯಿತಾ? ನಾವು ಈಗ ನಾನು ಈ ಥರ ನಾನು ನಿಮಗೆ ಇವೆಲ್ಲ ತೋರಿಸ್ತಿದ್ದೀನಿ ಅಂದರೆ ಇದು ನಾನು ಆಲ್ರೆಡಿ ಬಿಲ್ಡ್ ಮಾಡಿದ್ದೀನಿ ಆಸ್ ಎ ಡೆವಾಪ್ಸ್ ಇಂಜಿನಿಯರ್ ಆಗಿ. ಅದು ಹೆಂಗೆ ಬಿಲ್ಡ್ ಮಾಡ್ತೀವಿ ಅನ್ನೋದೇ ನಾವು ಕೋರ್ಸ್ಗಳಲ್ಲಿ ಅಥವಾ ಲೈಕ್ ಹೊರಗಡೆ ನಾವು ಏನು ಕಲಿತೀವಲ್ಲ ಅದು. ಓಕೆ, ಅದರಲ್ಲಿ ಡೆವಾಪ್ಸ್ ಅಂತ ಬಂದಾಗ ಈ ಜೆಂಕಿನ್ಸ್ ಫೈಲ್ ಹೆಂಗೆ ಬರೆಯೋದು, ಪೈಪ್ಲೈನ್ ಅಂದರೆ ಏನು, ಇಲ್ಲಿ ಏಜೆಂಟ್ ಅಂದರೆ ಏನು, ಟೂಲ್ಸ್ ಅಂದರೆ ಏನು ಅಂತ ತಿಳ್ಕೊಂಡಾದ್ಮೇಲೆ ವಿಲ್ ಇಂಪ್ಲಿಮೆಂಟ್ ಇನ್ ಅ ರಿಯಲ್ ಟೈಮ್ ಸಿನಾರಿಯೋಸ್. ಆ ರಿಯಲ್ ಟೈಮ್ ಸಿನಾರಿಯೋಸ್ ಈ ಥರ ರಿಯಲ್ ಟೈಮ್ ಸಿನಾರಿಯೋಸ್, ಈ ಥರದೊಂದು ಅಪ್ಲಿಕೇಶನ್ನ ಹೇಗೆ ಎಷ್ಟು ಚೆನ್ನಾಗಿ ನಾವು ಡಿಪ್ಲಾಯ್ ಮಾಡ್ತೀವಿ ಇನ್ ಅ ಝೀರೋ ಡೌನ್ ಟೈಮ್, ಅದನ್ನೇ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಟೂಲ್ಸ್ ಎಲ್ಲ ಯಾವ್ಯಾವ್ದು ಯೂಸ್ ಮಾಡಿದ್ವಿ? ಸೊ ಎಂಟೈರ್ ಇದರಲ್ಲಿ ನಾನು ಇಷ್ಟೆಲ್ಲ ಟೂಲ್ಸ್ಗಳು ಹಾಕಿದ್ದೀನಿ. ಸೊ EKS, AWS, ಟೆರಾಫಾರ್ಮ್, ಜೆಂಕಿನ್ಸ್ ಆ್ಯಂಡ್ ಗಿಟ್ ಹಬ್, ಡಾಕರ್ ಹಬ್, ಡಿಪ್ಲಾಯ್ಮೆಂಟ್ ಫೈಲ್ಸ್ ಬರೆಯೋದು, ಇದೆಲ್ಲ YAML ಫೈಲ್ಸ್ YAML ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಜೆಂಕಿನ್ಸ್ ಫೈಲೆಲ್ಲ ಗ್ರೂವಿ ಅಂತ ಕರಿತೀವಿ. ಆಯಿತಾ? ಕೋಡ್ ಬೇಸ್ ಇದು ಮಾಡೋದು, PR ಮರ್ಜ್ ಮಾಡೋದು, ಆ್ಯಂಡ್ ಲೋಡ್ ಬ್ಯಾಲೆನ್ಸನ್ನು ಎಕ್ಸ್ಪೋಸ್ ಮಾಡೋದು, DNS, ರೋಡ್ 53 ಮಾಡೋದು, ನೆಟ್ವರ್ಕ್ ನೋಡ್ಕೊಳ್ಳೋದು, ಇನ್ಫ್ರಾಸ್ಟ್ರಕ್ಚರ್ ಮೇಂಟೆನೆನ್ಸ್. ಈಗ ನನ್ನ EKS ಕ್ಲಸ್ಟರಲ್ಲಿದೆ, ಅರ್ಥ ಆಯ್ತಾ? ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಸೊ ನಾನೇನು ಮಾಡ್ತೀನಿ ಅಂದರೆ ಓಕೆ, ಐ ವಿಲ್ ಗೋ EKS. ಇಲ್ಲಿ EKSಗೆ ಹೋಗ್ತೀನಾ? ನೋಡಿ, ಈಗ ಇದರ ವರ್ಷನ್ ಬಂದುಬಿಟ್ಟು 1.34 ಇದೆ. ಸೊ ನಾಳೆ AWS ಅವರು ಒಂದು ವರ್ಷನ್ನ ರಿಲೀಸ್ ಮಾಡ್ತಾರೆ, 1.3536 ಅಂತ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಈಗ ನನಗೆ ಈ ವರ್ಷನ್ ಅಪ್ಗ್ರೇಡ್ ಅನ್ನೋದು ಕೂಡ ಇಂಪಾರ್ಟೆಂಟ್. ಇದನ್ನು ಹೇಗೆ ಮಾಡೋದು? ಇದನ್ನು ಈಗ ನಾನು ಡೈರೆಕ್ಟಾಗಿ ರಿಮೇಲ್ ರೋಲ್ಔಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನನ್ನ ಅಪ್ಲಿಕೇಶನ್ ಇಸ್ ಆಲ್ರೆಡಿ ಅಪ್ ಆ್ಯಂಡ್ ರನ್ನಿಂಗ್. ಸೊ ಅದಕ್ಕೆ ಅಂತ ಡೌನ್ ಟೈಮ್ ತೊಗೋಬೇಕು. ಡೌನ್ ಟೈಮ್ ತೊಗೊಂಡು ನಾನು ಇಲ್ಲಿ ಡಿಪ್ಲಾಯ್ ಮಾಡಬೇಕು. ನೋಡಿ, ಇದೇನೇ ರಿಯಲ್ ಟೈಮ್ ಕೇಸಸ್, ಇದೇನೇ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಆಯಿತಾ? ಆ್ಯಂಡ್ ಈಗ ನಾನು ಕಾಮನ್ ಟೂಲ್ಸ್ ಏನೇನು ಮಾಡಿದೆ, ಸೊ ಇಷ್ಟೆಲ್ಲ ಕೂಡ ನಾವು ಮಾಡ್ತೀವಿ. ಸೊ ನನಗೆ ಮೋಸ್ಟ್ ಫ್ರೀಕ್ವೆಂಟಾಗಿ ಕೇಳೋಂಥ ಕ್ವಶನ್ಸ್ಗಳಿದು, ಹೇಗೆ ಸಾಲ್ವ್ ಮಾಡ್ತೀವಿ, ಹೀಗೆ ಸಾಲ್ವ್ ಮಾಡ್ತೀವಿ. ಆ್ಯಂಡ್ ಟ್ರಬಲ್ ಶೂಟಿಂಗ್. ಆ್ಯಂಡ್ ನಿಮ್ಮ ಹತ್ರ ಯಾವುದೇ ಅಪ್ಲಿಕೇಶನಲ್ಲಿ ನೋಡಿ, ಇದು ನನ್ನ ಲೋಕಲ್ ಹೋಸ್ಟ್ ಮೇಲೆ ರನ್ ಮಾಡ್ತಾ ಇದ್ದೀನಿ. ಈಗ ಲೆಟ್ಸೆ ಹೇಗೆ ಟ್ರಬಲ್ ಶೂಟ್ ಮಾಡ್ತೀರಾ? ಏನಾದರೂ ಒಂದು ಕೋಡ್ ಹೋಯಿತು ಅಂದರೆ ಗೋ ಟು ಇನ್ಸ್ಪೆಕ್ಟ್ ಎಲಿಮೆಂಟ್, ಇಲ್ಲಿ ಗೋ ಟು ನೆಟ್ವರ್ಕ್ ಸೆಟ್ಟಿಂಗ್, ಇಲ್ಲಿ ಈಗ ಲೆಟ್ಸೆ ನಾನು ರೀಲೋಡ್ ಮಾಡ್ಕೊಳ್ತೀನಿ ಇದನ್ನು. ಲೆಟ್ಸೆ ಓಕೆ 110+20. ಓಕೆ, ಇಲ್ಲಿ ಆ್ಯಡ್ ಫಂಕ್ಷನ್ ಆಗ್ತಾ ಇದೆ, ಇದು ಆ್ಯಡ್ ಮೆಥಡ್ಗೆ ಹಿಟ್ ಆಗ್ತಾ ಇದೆ. ಸೊ ಈ ಥರ ಈಗ ಇದನ್ನು ನಾವು ಕುಬರ್ನೆಟಿಸ್ ಪಾಡ್ಸ್ಗಳಲ್ಲಿ ಲಾಗ್ಸ್ ಚೆಕ್ ಮಾಡಬೇಕು, ಆ ಥರ. ಹಾಗೆಯೇ ನಾವು ಏನು ಮಾಡ್ತೀವಿ, ಇದರಿಂದ ಎಕ್ಸಿಟ್ ಆಗಿ ಇಲ್ಲಿಗೆ ಹೋಗ್ತೀವಿ. ಓಕೆ, LS ಮಾಡಿ. ಈಗ kubectl get pods, ಓಕೆ, ಈ ಥರ ಮಾಡ್ತೀವಾ? ಇವಾಗ ನೋಡಿ, ಇಲ್ಲಿ kubectl logs -f, ದಿಸ್ ಈಸ್ ಮೈ ಪಾಡ್. ಓಕೆ, ಈ ಪಾಡ್ ಇದೆ. ಈ ಪಾಡಲ್ಲಿ ನನಗೆ ಈ ಕಂಟೈನರಲ್ಲಿರುವಂತಹ ಲಾಗ್ಸ್ನ ಎಕ್ಸ್ಪೋಸ್ ಮಾಡು ಅಂತ. ನೋಡಿ, ಇಲ್ಲಿ ಏನು ಹೇಳ್ತಾ ಇದೆ, ನಾಟ್ ಅ ವ್ಯಾಲಿಡ್. ಓಕೆ, ನಾನೇನು ಮಾಡ್ತೀನಿ, ಐ ಆಮ್ ರಿಮೂವಿಂಗ್ ದಿಸ್ ಕಂಟೈನರ್. ಓಕೆ, ನೋಡಿ, ದಿಸ್ ಈಸ್ ಅ ಲಾಗ್ಸ್. ಆವಾಗಲೇ ನನ್ನ ಲಾಗ್ಸ್ನ ಲೈಕ್ ತುಂಬ ಇದಾಯ್ತಲ್ಲ, ಸೊ ಈ ಥರ ಲಾಗ್ ಕೂಡ ಪ್ರಿಂಟ್ ಆಗ್ತಾ ಇದೆ. ಅಂದರೆ ಆ ಪಾಡಲ್ಲಿ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ ಅಲ್ಲಿ. ಸೊ ಆ ಪಾಡ್ ಕ್ರ್ಯಾಶ್ ಆಯಿತು ಅಥವಾ ಅಪ್ಲಿಕೇಶನ್ ಕ್ರ್ಯಾಶ್ ಆಯಿತು, ಅವಾಗ ಇಲ್ಲಿ ಬಂದು ಚೆಕ್ ಮಾಡಬೇಕು. ಸೊ ದಿಸ್ ಆರ್ ಆಲ್ ದಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಡೆವಾಪ್ಸ್ ಇಂಜಿನಿಯರ್. ಓಕೆ, ಸೊ ಯಸ್, ಸೊ ಲೈಕ್ ನಮಗೆ ಇಷ್ಟು ನಮ್ಮ ಒಂದು ಲೈಕ್ ಈ ಒಂದು ವಿಡಿಯೋ ಸೀರೀಸ್. ಸೊ ಇದರಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಲೈಕ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಡೆವಾಪ್ಸ್ ಇಂಜಿನಿಯರ್. ಯಾವ್ಯಾವ ಟೂಲ್ಸ್ ಯೂಸ್ ಮಾಡಿದೆ, ಲೈಕ್ ಫಸ್ಟು ಟೂಲ್ಸ್ ಯಾವ್ಯಾವ್ದು ಯೂಸ್ ಮಾಡಿದ್ವಿ, AWS ಯೂಸ್ ಮಾಡಿದ್ವಾ. ಆ್ಯಂಡ್ ಅದೇ ಥರ AWS ಅಲ್ಲಿ ಯಾವ್ಯಾವ ಸರ್ವಿಸ್, S3 ಯೂಸ್ ಮಾಡಿದ್ವಿ, IAM ಯೂಸ್ ಮಾಡಿದ್ವಿ. ಬಿಕಾಸ್ ಆ EKS ಕ್ಲಸ್ಟರ್ ಬಿಲ್ಡ್ ಮಾಡಲಿಕ್ಕೆ IAM ಯೂಸ್ ಮಾಡಬೇಕಿತ್ತು. ಆ್ಯಂಡ್ IAM ಬೇಕು, VPCs ಬೇಕು, EC2 ಇನ್ಸ್ಟೆನ್ಸ್ಗಳು ಬೇಕು, ಈ ಥರದನ್ನೆಲ್ಲ ನಾವು ಕಲಿತಿದ್ವಿ ಅದರಲ್ಲಿ. ಅದಾದಮೇಲೆ ಡೆವಾಪ್ಸಲ್ಲಿ ಏನು ಮಾಡಿದ್ವಿ, ಡೆವಾಪ್ಸಲ್ಲಿ ಲೆಟ್ಸೆ ಇದು
ಏನು ಫಸ್ಟು ಲೈನೆಕ್ಸ್ ಕಲಿಬೇಕು, ಆನ್ ಟಾಪ್ ಆಫ್ ದಟ್ ಶೆಲ್ ಸ್ಕ್ರಿಪ್ಟಿಂಗ್ ಕಲಿಬೇಕು, ಆನ್ ಟಾಪ್ ಆಫ್ ದಟ್ ಗಿಟಬ್, ಜೆಂಕಿನ್ಸ್, ಡಾಕರ್ ಹಬ್ ಆ್ಯಂಡ್ ಇದು ಏನು ಟೆರಾಫಾರ್ಮ್, ಕುಬರ್ನೆಟಿಸ್ ಆ್ಯಂಡ್ ಆಲ್ಸೋ ಮಾನಿಟರಿಂಗ್ ಸ್ಕ್ರಿಪ್ಟ್ಸ್ಗಳನ್ನ, ಅಂದರೆ ಮಾನಿಟರಿಂಗ್ ಬಗ್ಗೆ ನಾವು ನೋಡಿದ್ವಿ, ಹೇಗೆ ಮಾನಿಟರಿಂಗ್ ನೋಡ್ತೀವಿ, ಅನಲೈಸ್ ಮಾಡ್ತೀವಿ ಅನ್ನೋದು. ಆ್ಯಂಡ್ ಅದಾದಮೇಲೆ ಟ್ರಬಲ್ ಶೂಟಿಂಗ್ ಹೇಗೆ ಮಾಡ್ತೀವಿ. ಟ್ರಬಲ್ ಶೂಟಿಂಗ್ ಅಂತ ಬಂದಾಗ ಆ ಪರ್ಟಿಕ್ಯುಲರ್ ಲಾಗ್ಸ್, ಕಂಟೈನರ್ಸ್ ಅಥವಾ ಪಾರ್ಟ್ಸ್ಗಳಿಗೆ ಹೋಗಿ ಲಾಗ್ಸ್ನ ಚೆಕ್ ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ಇನ್ನೇನು ಕೆಲಸ ಬರುತ್ತೆ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ಪೈಪ್ಲೈನ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, CI/CD ಇನ್ಫ್ರಾಸ್ಟ್ರಕ್ಚರ್ ಏನಿತ್ತು ಅದನ್ನು ಮೇಂಟೈನ್ ಮಾಡ್ತೀವಿ. ಮೀನ್ಸ್ ಬೇಸಿಕಲಿ CI/CD ಫ್ಲೋ ಏನಿತ್ತಲ್ಲ ಅದನ್ನು ಮೇಂಟೈನ್ ಮಾಡಿದ್ವಿ. ಆ್ಯಂಡ್ ಅದೇ ಥರ ವಾಟ್ ಎಲ್ಸ್ ವಿ ಡಿಡ್, ಲೈಕ್ ಅಪ್ಲಿಕೇಶನ್ ಡಿಪ್ಲಾಯ್ಮೆಂಟ್, ರೋಲಿಂಗ್ ಡಿಪ್ಲಾಯ್ಮೆಂಟ್ ಮಾಡಿದ್ವಿ. ಏನು ರೋಲಿಂಗ್ ಡಿಪ್ಲಾಯ್ಮೆಂಟ್ ಅಂದರೆ ಅಪ್ಲಿಕೇಶನ್ ಡೌನ್ ಆಗದೇ ನನ್ನ ಚೇಂಜಸ್ನ ನಾನು ಪುಷ್ ಮಾಡಿದೆ. ಆ್ಯಂಡ್ ಅದೇ ರೀತಿ ಸೆಕ್ಯೂರಿಟಿ ಸ್ಕ್ಯಾನಿಂಗ್ನ ತೋರಿಸ್ದೆ, ಸೋನಾಕ್ಯೂಬ್ ಇಂಪ್ಲಿಮೆಂಟ್ ಮಾಡಿದ್ವಿ. ಸೆಕ್ಯೂರಿಟಿ ಕಂಟೆಂಟ್ನ ಲೈಕ್ ಪೈಪ್ಲೈನಲ್ಲಿ ಲೈಕ್ ಅಡಿಷನ್ ಮಾಡಬೇಕಾಗಿ ಬರುತ್ತೆ. ಆ್ಯಂಡ್ ವಾಟ್ ಎಲ್ಸ್, ಈಗ ಇನ್ನು ಬೆಸ್ಟ್ ಎಕ್ಸಾಂಪಲ್ ಕ್ಲೌಡ್ ಕಾಸ್ಟ್ ಆಪ್ಟಿಮೈಸೇಷನ್. ಈಗ ನಾನು ಏನೇನು AWS ಕ್ರಿಯೇಟ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ರಿಸೋರ್ಸಸ್ ಕ್ಲೀನಪ್ ಮಾಡಬೇಕು, ಅನ್ಯೂಸ್ಡ್ ರಿಸೋರ್ಸಸ್ನ ಕ್ಲೀನಪ್ ಮಾಡಬೇಕು, ಈ ಥರದ ಆಟೋಮೇಷನ್ ಮಾಡಬೇಕಾಗತ್ತೆ. ಆ್ಯಂಡ್ ನಾವು ಡೆವಲಪರ್ ಜೊತೆನೂ ಮಾತಾಡಿದ್ವಿ, ಯಾವಾಗ ನಾನು PR ಕ್ರಿಯೇಟ್ ಮಾಡಿ PR ನಮಗೆ ಸೆಂಡ್ ಮಾಡೋದಲ್ಲ, ಮರ್ಜ್ ಮಾಡಿ ಅಂತ. ಆವಾಗ ವಿ ಆರ್ ಆಸ್ಕಿಂಗ್ ವೈ, ಬಿಕಾಸ್ ಯಾಕೆ, ಏನು ಕೋಡ್ನ ಬಿಲ್ಡ್ ಮಾಡಿದ್ದೀರಾ, ಏನಿದು, ಇಫ್ ಐ ಮರ್ಜ್ ದಿಸ್ ಏನಾದರೂ ಅಫೆಕ್ಟ್ ಆಗುತ್ತಾ ಅನ್ನೋದೆಲ್ಲ ಕೂಡ ಡೀಟೇಲ್ಸ್ ತೊಗೊಂಡು ನಾವು ಮರ್ಜ್ ಮಾಡಬೇಕು. ಸೊ ಇದೆಲ್ಲ ಕೂಡ ನಾವೇನು ಮಾಡಿದ್ವಿ, ನಾವು ಆ್ಯಸ್ ಅ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ನೋಡಿದ್ವಿ. ಅದೇ ಥರ ಟಾಸ್ಕ್ ಕೂಡ ನೋಡಿದ್ವಿ, ಹೇಗಿರುತ್ತೆ ಎನ್ವೈರ್ಮೆಂಟ್ ಅಂತ ಕೂಡ ನೋಡಿದ್ವಿ. ಆ್ಯಂಡ್ ಚಾಲೆಂಜಸ್ ಹೆಂಗಿರುತ್ತೆ ಅದನ್ನು ಹೇಗೆ ಟ್ರಬಲ್ ಶೂಟ್ ಕೂಡ ಮಾಡೋದು ಅನ್ನೋದು ಕೂಡ ನಾವು ಓವರ್ ವ್ಯೂ ಕೂಡ ನೋಡಿದ್ವಿ ಇಲ್ಲಿ ನೋಡಿದ್ವಿ ಅಲ್ವಾ. ಸೊ ಈ ಥರ. ಸೊ ಎಸ್, ಇಷ್ಟು ಈ ಒಂದು ವಿಡಿಯೋಗೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ಥರ ನಿಮಗೆ ಕಂಟೆಂಟ್ಸ್ಗಳು ಬೇಕಿದ್ರೆ, ರೋಡ್ ಮ್ಯಾಪ್ಸ್ಗಳು ಬೇಕಿದ್ರೆ ಅಥವಾ ಕೋರ್ಸ್ ಈ ಥರ ಏನು ಬೇಕಿದ್ರೂ ಕೂಡ ಲೈಕ್ ಕಮೆಂಟ್ ಮಾಡಿ. ಡೆಫಿನೆಟಾಗಿ ಮೈಕ್ರೋ ಡಿಗ್ರಿ ಟೀಮಿಂದ ನಿಮಗೆ ಆ ಒಂದು ವಿಡಿಯೋ ಸೀರೀಸ್ ಅನ್ನೋದು ಬರುತ್ತೆ. ಸೊ ಎಸ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.